ओम नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। अभ्रमं भंगरहितं अजडं विमलं सदा आनंदतीर्थमतुलं भजे तापत्रयापहं। भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः। सकलवचनचेतो देवता भारती सा मम वचसि निधत्तां सन्निधिं मानते च। अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परां। विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमर्थण्डं सत्यध्यानमुनिं भजे। 50 वर्षपर्यन्तं सततं रामपूजकः श्री सत्यप्रमोदगुरुराट् भासतां नो हृदम्बरे। बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः। चित्तं मद्गुणदोषचिन्तनविधौ नूनं मनं मा कृथाः। श्री सत्यात्मगुरो त्वदङ्घ्रियुगलं हित्वा न मे सद्गतिः। यैरहं शुकवत् सम्यक् शिक्षितोऽस्मि कृपालुभिः। तान् वन्दे धेनुपाचार्यान् तत्त्वज्ञानार्थसिद्धये। श्री गुरुभ्यो नमः। हरिः ओम हरिः ओम हरिः ओम। स्वस्तिस्तु अशेष सन्मंगलानि सन्तु। श्लोकैक श्रवणपठनमात्रेण वक्तुश्च श्रोतॄणां निखिल कलिकृत कल्मषापनोदनपटुतरे धर्माद्य किल पुरुषार्थ साधने भूते। अद्य बृहति सहस्र विष्णु सहस्रनाम तुलनात्मक विवरणारंभे सति किंचित पूर्वकथानुवादः। हरिः ओम हरिः ओम हरिः ओम। तदिदात भुवनेषु ज्येष्ठं नदम् ओदतीनाम्। हरे राम 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 हरे हरे। हरे कृष्णा कृष्ण कृष्ण हरे हरे। हरे राम हरे हरे राम 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 हरे हरे। हरे कृष्णा कृष्ण कृष्ण हरे हरे। हरे राम 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 हरे हरे। हरे कृष्णा कृष्ण कृष्ण हरे हरे। हरे राम 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 हरे हरे। हरे कृष्णा
ಕೃಷ್ಣ ಕೃಷ್ಣ ಹರೇ ಹರೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಸುಮಾರು 3 ದಿನಗಳಿಂದ ಪ್ರಾರಂಭ ಮಾಡಿದ ಬೃಹತಿ ಸಹಸ್ರ ಮತ್ತು ವಿಷ್ಣು ಸಹಸ್ರನಾಮದ ತುಲನಾತ್ಮಕ ವಿವರಣೆ. ತುಲನಾತ್ಮಕ ವಿವರಣೆ ಅಂದರೆ ಏನು? ಅದು ಶ್ರೇಷ್ಠ ಇದು ಶ್ರೇಷ್ಠ ಅಂತಲ್ಲ. ಕಂಪ್ಯಾರಿಟಿವ್ ಸ್ಟಡಿ ಸಂದರ್ಭದಲ್ಲಿ ಈ ರೀತಿ ಇರ್ತದೆ. ಇಲ್ಲಿ ಹಾಗಲ್ಲ. ವಿಷ್ಣು ಸಹಸ್ರನಾಮದ ಒಂದು ಹೆಸರು, ಆ ಹೆಸರಿನಲ್ಲಿರ್ತಕ್ಕಂಥ ವೈಶಿಷ್ಟ್ಯ, ಆ ವೈಶಿಷ್ಟ್ಯವನ್ನು ಉದಾಹರಣೆ ಸಹಿತವಾಗಿ ಬೃಹತಿ ಸಹಸ್ರ ಮಂತ್ರ ಹೇಗೆ ಹೇಳಿಕೊಡ್ತಾರೆ. ಒಂದು ಮಂತ್ರ ಒಂದು ಸಹಸ್ರನಾಮದ ಅರ್ಥದ ವಿವರಣೆ. ಇದರ ಕಡೆಗೆ ನಾವು ಲಕ್ಷ್ಯ ಕೊಡಬೇಕು. ನಿನ್ನಿನ ತನಕ ನಾವು ಅವ್ಯಯಾಯ ನಮಃ ಅಂತ ತಿಳ್ಕೊಂಡು ತನ್ನವರೆಗೂ ಅರ್ಥದ ವಿವರಣೆ ಮಾಡಿದ್ದೆ. ಮುಕ್ತಾನಾಂ ಪರಮಾಗತೆ ಅವ್ಯಯ. ಈಗ 14ನೇ ಪರಮಾತ್ಮನ ಹೆಸರು ಪುರುಷಾಯ ನಮಃ. ಪರಮಾತ್ಮನಿಗೆ ಪುರುಷ ಪುರುಷ ಅಂತ ಯಾಕೆ ಕರೀತಾರೆ? ಪುರುಷ ಶಬ್ದಕ್ಕೆ ಅನೇಕ ಅರ್ಥ ಇದೆ. ಪುರೀಶ್ಯೇತೆ ಇತಿ ಪುರುಷ. ನಮ್ಮ ಶರೀರದಲ್ಲಿ ಯಾವಾಗಲೂ ಅಂತರ್ಯಾಮಿಯಾಗಿರ್ತಾನೆ, ಬಿಂಬರೂಪನಾಗಿರ್ತಾನೆ. ಆದ್ದರಿಂದ ಅವನಿಗೆ ಪುರುಷ ಅಂತೇಳಿ ಹೆಸರು. ಪುರೋಣಿ ದೇಹಾನಿ, ಅನಂತ ಜೀವರಾಶಿಯಲ್ಲಿ ಪರಮಾತ್ಮ ವ್ಯಾಪ್ತನಾಗಿದ್ದಾನೆ. ಆದ್ದರಿಂದ ಅವನಿಗೆ ಪುರುಷ ಅಂತ ತಿಳ್ಕೊಂಡಂತೇಳಿ ಹೆಸರು. ಆದರೆ ಇನ್ನೊಂದು ಅರ್ಥ ಇದೆ. ಪುರೋಣಿ ಅಭಿಷ್ಟಾನಿ, ನಮ್ಮ ಅನೇಕ ಇಚ್ಛೆಗಳನ್ನು ಸನೋತಿ ಪೂರ್ಣ ಮಾಡ್ತಾನೆ. ಯಾಕೆಂದರೆ ಸಂಸ್ಕೃತದಲ್ಲಿ ಶಣು ದಾನೆ ಅಂತ ತಿಳ್ಕೊಂಡಂತೇಳಿ ಅನ್ನುವ ಕ್ರಿಯಾಪದ ಇದೆ. ನಮ್ಮ ಸಕಲ ಅಭೀಷ್ಟಗಳನ್ನು ಪೂರ್ಣ ಮಾಡುವ ಆ ಭಗವಂತನಿಗೆ ಪುರುಷ ಪುರುಷ ಅಂತ ತಿಳ್ಕೊಂಡಂತ ಹೆಸರು. ಯಾಕೆ ಅಂತ ತಿಳ್ಕೊಂಡಂತಂದರೆ ಬ್ರಹ್ಮದೇವರು ಈ ಅರ್ಥವನ್ನಿಟ್ಟುಕೊಂಡೇ ಪುರುಷ ಸೂಕ್ತಿಯಿಂದ ಪರಮಾತ್ಮನನ್ನು ಸ್ತೋತ್ರ ಮಾಡಿದರು. ಬ್ರಹ್ಮದೇವರ ಜೊತೆಗೆ ಎಲ್ಲ ದೇವತೆಗಳು ಕೂಡ ಸೇರಿ ಪರಮಾತ್ಮ ನಿನ್ನ ಆ ಶರೀರದ ವರ್ಣನೆ, ಆ ಶರೀರದಿಂದ ಆದ ಜಗತ್ತಿನ ಸೃಷ್ಟಿ, ಈ ರೀತಿಯಾಗಿರ್ತಕ್ಕಂಥ ನಮ್ಮ ವಿಚಾರಗಳನ್ನೇ ನಿನಗೆ ಆಹುತಿ ರೂಪದಿಂದ ಕೊಡ್ತೇವೆ, ಸ್ವೀಕರಿಸು ಅಂತ ತಿಳ್ಕೊಂಡು ಅಂತೇಳಿ ಪುರುಷ ಸೂಕ್ತದಲ್ಲಿ ಅದನ್ನು ವಿವರಣೆ ಮಾಡಿದರು. ಆದ್ದರಿಂದ ಪುರುಷಾಯ ನಮಃ ಅಂತ ತಿಳ್ಕೊಂಡು ಅಂತೇಳಿ ಕರೆದರು. ಈ ಪುರುಷಾಯ ನಮಃ ಇದಕ್ಕೆ ಸಂವಾದಿಯಾಗಿರ್ತಕ್ಕಂತಹ ಮಂತ್ರ 14ನೇ ಮಂತ್ರ, ಬೃಹತಿ ಸಹಸ್ರದ 14ನೇ ಮಂತ್ರ. ಚೋದಯಾಮಿತ ಆಯುಧಾವಚೋಭಿ ಪತಿಂ ವೋ ಅಜ್ಞಾನಾಂ ಸಂತೆ ಶಿಶಾಮಿ ಬ್ರಹ್ಮಣ ವಯಾಂಸಿ ಧೇನೂನಾಂ ಶುದ್ಧಸಿ. ಬೇಟ ಆತ ಚೋದಯಾಮಿ ತಾಯುಧಾವಚೋಭಿಃ ಪತಿಂ ವೋ ಅಜ್ಞಾನಾಂ ಸಂತೆ ಶಿಶಾಮಿ ಬ್ರಹ್ಮಣಾ ವಯಾಂಸಿ ಧೇನೂನಾಂ ಶುದ್ಧಸೋ. ನಮ್ಮ ವಿದ್ಯಾರ್ಥಿಗಳು ಈ ಸಲ ಬೃಹತಿ ಸಹಸ್ರ ಹೋಮದ ಸಲುವಾಗಿ ನಾವು ಅಧಿಕ ಮಾಸ ಪೂರ್ತಿ ಬೃಹತಿ ಸಹಸ್ರ ಹೋಮ ಮಾಡ್ತಾ ಇದ್ದೇವೆ. ಸುಮಾರು 4 ವಿದ್ಯಾರ್ಥಿಗಳು ಬೃಹತಿ ಸಹಸ್ರದ ಹೆಚ್ಚಿನ 500, 600, 700, 800 ಮಂತ್ರಗಳನ್ನು ಮುಖೋದ್ಗತ ಮಾಡಿದ್ದಾರೆ. ಅದೊಂದು ದೊಡ್ಡ ಸಾಧನೆ ನಮ್ಮ ವಿದ್ಯಾರ್ಥಿಗಳು.
ಆದ್ದರಿಂದಾಗಿ ಇನ್ನೊಮ್ಮೆ ನಮ್ಮ ವಿದ್ಯಾರ್ಥಿ ಕಡೆಯಿಂದ ಮಂತ್ರ ಹೇಳಿಸ್ತೇನೆ, ಕೇಳಿ ಜೋರ್ಸೆ. ಓಂ ಚೋದಯಾಮಿತ ಆಯುಧಾವಚೋಭಿ ಪತಿಂಬೋ ಜ್ಞಾನಾಂ ಸಂದೇಶಿಯಾಮಿ ಬ್ರಹ್ಮನಾವಯಾಂ ಸಿಧೇನೂನಾಮಿ ಶುದ್ಧಸೋಂ. ಸರಿ, ಈ ಮಂತ್ರದ ಅರ್ಥ ಏನು? ಎಲೆ ಶ್ರೀಹರಿ, ವಚೋಭಿ ನಿನ್ನ ಸಂಬಂಧಿತವಾದ ಏನು ಮಾತುಗಳಿವೆ, ನಿನ್ನ ಹೆಸರುಗಳು ಅಂತೇನಿವೆ, ನಿನ್ನ ಮಹಿಮೆಗಳು ಅಂತೇನಿವೆ, ಆ ಮಹಿಮೆಗಳು ಶತ್ರುಗಳನ್ನು ವಿನಾಶ ಮಾಡಲು ಸಮರ್ಥವಾಗಿವೆ. ನಮ್ಮ ಶತ್ರುಗಳು ಕಾಮಕ್ರೋಧಾದಿಗಳು. ನಮ್ಮ ಶತ್ರುಗಳು ನಮ್ಮನ್ನು ತಪ್ಪು ದಾರಿಗೆ ಒಯ್ಯತಕ್ಕಂಥ ದೊಡ್ಡ ಶಕ್ತಿಗಳು. ಅವುಗಳನ್ನು ನಾಶಪಡಿಸಬೇಕಾದರೆ ನಾವು ನಮ್ಮ ಆಯುಧಗಳನ್ನು ತಯಾರು ಮಾಡಬೇಕು. ನಮ್ಮ ಆಯುಧ ಅಂತ ತಿಳ್ಕೊಂಡಂತಂದ್ರೆ ಏನು? ಪರಮಾತ್ಮ, ನಿನ್ನ ಗುಣಗಳೇ ನಮ್ಮ ಆಯುಧ. ನಿನ್ನ ಗುಣಗಾನವನ್ನು ನಾವು ಮಾಡಿದರೆ ಸಾಕು, ನಮ್ಮ ಶತ್ರು ಪರಾಜಿತರಾಗಿ ಓಡಿ ಹೋಗ್ತಾರೆ. ಶತ್ರವ ಪರಾಜಿತಾಸೋ ಅಪನಿಲಯಂತಾಂ. ಅಷ್ಟು ಸಾಮರ್ಥ್ಯ ಪರಮಾತ್ಮ ನಿನ್ನ ಗುಣಗಳಲ್ಲಿ ಇದೆ. ಚೋದಯಾಮಿ, ನಿನ್ನ ಆ ಗುಣಗಳನ್ನು ನಾನು ಚಿಂತನೆ ಮಾಡ್ತೇನೆ. ನಿನ್ನ ಆ ಗುಣಗಳಿಂದ ಪ್ರೇರಣೆಯನ್ನು ತೆಗೆದುಕೊಳ್ತೇನೆ. ನಿನ್ನ ಆ ಗುಣಗಳಿಂದ ನಾನು ನನ್ನ ಮನಸ್ಸನ್ನು, ಯಾವ ಮನಸ್ಸಿನಿಂದಲೇ ನಾವು ಪರಾಜಿತರಾಗ್ತೇವೆ, ಯಾವ ಮನಸ್ಸಿನಿಂದಲೇ ನಾವು ಗೆಲ್ಲಲಿಕ್ಕೆ ಸಾಧ್ಯತೆ ಇದೆ, ಆ ಮನಸ್ಸನ್ನು ನಾನು ಅಭಿಮಂತ್ರಿತವನ್ನಾಗಿ ಮಾಡ್ತೇನೆ. ಪರಮಾತ್ಮನ ಮಹಿಮೆ, ಪರಮಾತ್ಮನ ಗುಣಗಳನ್ನು ಚಿಂತನೆ ಮಾಡಿ ಮಾಡಿ ನನ್ನ ಮನಸ್ಸನ್ನು ಗಟ್ಟಿ ಮಾಡಿಕೊಳ್ತೇನೆ. ಈ ರೀತಿ ಗಟ್ಟಿ ಮಾಡಿಕೊಳ್ಳೋದಕ್ಕೋಸ್ಕರ ನಿನ್ನ ಪರಮ ಭಕ್ತರು ಈ ನಿನ್ನ ಸ್ತೋತ್ರ ಮಾಡುವ ವೇದಗಳಿಗೆ ಅಜ್ಞಾನಾಂ ಪತಿಂ, ನಾಶವಾಗದ ವೇದಗಳ ಸ್ವಾಮಿಯಾದ ವಾಯುದೇವರು ನನ್ನ ಗುರುಗಳಾಗಿದ್ದಾರೆ. ಆದ್ದರಿಂದಾಗಿ ಬ್ರಹ್ಮಣ ವಯಾಂಸಿ ಸಂಶಿಷಾಮಿ. ಪರಮಾತ್ಮ ವೇದರೂಪ ಮಂತ್ರದಿಂದ ನನ್ನ ಆಯುಧಗಳನ್ನು, ನನ್ನ ಆಯುಧಗಳು ಅಂತಿಕೊಂಡಂತಂದರೆ ನಿನ್ನ ಮಹಿಮೆಗಳನ್ನು ಪುನಃ ಪುನಃ ಚಿಂತನೆ ಮಾಡಿ ಆ ಮಹಿಮೆಗಳಿಂದ ನನ್ನ ಮನಸ್ಸನ್ನು ಒಳ್ಳೆ ಚೂಪಾಗಿ ಮಾಡಿಕೊಳ್ತೇನೆ. ಏಕೆಂತಂದರೆ ನಮ್ಮ ಇಚ್ಛಾಪೂರ್ತಿಯನ್ನು ಮಾಡೋದಕ್ಕೋಸ್ಕರ ನಿನ್ನ ಗುಣಗಳು ಅಂತಿಕೊಂಡಂಥ ಆಯುಧಗಳಿವೆ. ಅವುಗಳು ಅತ್ಯಂತ ತೀಕ್ಷ್ಣವಾಗಿವೆ. ಆದರೆ ಅವು ಇವೆ, ಆದರೆ ನಾವು ಅದನ್ನು ಚಿಂತನೆ ಮಾಡಬೇಕಾಗ್ತದೆ. ಚಿಂತನೆ ಮಾಡದೆ ಪರಮಾತ್ಮ ಹೇಳ್ತಾನೆ, ನನ್ನ ಉಪಕಾರ ಸ್ವಲ್ಪ ಆದರೂ ಸ್ಮರಿಸಿ, ನಾನು ಬರ್ತೇನೆ ನಿಮ್ಮ ಉದ್ಧಾರಕ್ಕೋಸ್ಕರ. ಇಲ್ಲ, ನಾನು ಸ್ಪೂನ್ ಪೀಡರಲ್ಲ ಅಂತ ಹೇಳ್ತಾನೆ ಪರಮಾತ್ಮ. ನೀವು ಎಲ್ಲಿಯವರೆಗೂ ನನ್ನ ಗುಣಗಳನ್ನು ಮನನ ಮಾಡೋದಿಲ್ಲ, ಏನ್ರಿ ದೇವರನ್ನು ನಂಬಿದ್ದೇವೆ, ದೇವರೆಲ್ಲ ನೋಡ್ಕೊಳ್ತಾನೆ, ಇಲ್ಲ. ದೇವರನ್ನು ನಂಬಿದ ನಾವು ದಿನಾಲೂ ದೇವರ ಕೆಲವು ಗುಣಗಳನ್ನಾದರೂ ಚಿಂತನೆ ಮಾಡಬೇಕು. ವಿಷ್ಣು ಸಹಸ್ರನಾಮದ ಒಂದು ಶ್ಲೋಕದಲ್ಲಿ ಬಂದ 4 ಹೆಸರುಗಳನ್ನಾದರೂ ಚಿಂತನೆ ಮಾಡಬೇಕು. ಆ ಹೆಸರಿನಲ್ಲಿ ಬಂದ ಮಹಿಮೆಗಳನ್ನು ಚಿಂತನೆ ಮಾಡಬೇಕು. ಆಗ ಅಜ್ಞಾನಾಂ ಪತಿ, ಅವಿನಾಶಿಯಾಗಿರ್ತಕ್ಕಂಥ ವೇದಗಳ ಸ್ವಾಮಿಯಾದ ವಾಯುದೇವರು ನಮಗೆ ಸಹಾಯಕರಾಗ್ತಾರೆ. ಪರಮಾತ್ಮ ಈ ವಿಷಯದಲ್ಲಿ ಧೇನೂನಾಂ ವಿಶುದ್ಧಸಿ, ನೀನು ನಮಗೆ ಆಶ್ರಯದಾತನಾಗಿದ್ದೆ. ನನಗಷ್ಟೇ ಅಲ್ಲ,
ಪತಿಮ್ಮು ಅಘ್ನಾನಾಂ, ನನ್ನ ಗುರುವಾದ ವಾಯುದೇವರ ಅವರ ಅಭಿಮನ್ಯವಾದ ವೇದಗಳು ಇವೆಲ್ಲಗಳಿಗೂ ಕೂಡ ನೀನು ಇವೇ ಧೇನುಗಳು. ಧೇನೂನಾಂ ವಿಶುದ್ಧಿಸಿ, ಬತ್ತಳಿಕೆಯಂತೆ ನೀನು ಆಶ್ರಯದಾತನಾಗಿದ್ದೆ. ಬತ್ತಳಿಕೆಯನ್ನು ಯಾಕೆ ಹೇಳ್ತಾರೆ? ಬಾಣಗಳಿಗೆ ಬತ್ತಳಿಕೆಯನ್ನು ಬಿಟ್ಟು ಬೇರೆ ಆಶ್ರಯವಿಲ್ಲ. ನಮಗೂ ಕೂಡ, ಎಲ್ಲ ದೇವತೆಗಳಿಗೂ ಕೂಡ ನಿನ್ನ ಬಿಟ್ಟು ಬೇರೆ ಆಶ್ರಯ ಇರಲಿಲ್ಲ ಪರಮಾತ್ಮ. ಆದ್ದರಿಂದಾಗಿ ಭಗವಂತ, ನಿನ್ನ ಗುಣಗಳ ಗಾನ ಮಾಡ್ತೇನೆ, ನಿನ್ನ ಗುಣಗಳ ಚಿಂತನೆ ಮಾಡ್ತೇನೆ, ನಿನ್ನ ಗುಣಗಳಿಂದ ನನ್ನನ್ನು ನಾನು ಅಭಿಮಂತ್ರಣ ಮಾಡಿಕೊಳ್ತೇನೆ. ನಿನ್ನ ಮಹಿಮೆಗಳ ಚಿಂತನೆ ಮಾಡಿ ಆ ಚಿಂತನಾರೂಪವಾದಂತಹ ಅತ್ಯಂತ ಚೂಪಾದ ನಿನ್ನ ಗುಣಗಳಿಂದ ನನ್ನ ಶತ್ರುಗಳನ್ನು ನಾನು ನಾಶಪಡಿಸಿ, ಶತ್ರುಗಳು ನಾಶರಾದ ಮೇಲೆ ನನ್ನ ಇಚ್ಛೆ ಪೂರ್ತಿ ಆಗ್ತದೆ. ನನ್ನ ಅಭೀಷ್ಟಗಳನ್ನು ಪೂರೈಸಿಕೊಳ್ತೇನೆ ಪರಮಾತ್ಮ, ಪರಮಾನುಗ್ರಹ ಮಾಡು ಅಂತ ತಿಳ್ಕೊಂಡು ಕೇಳ್ಕೊಳ್ತಾ ಇದ್ದೆ. ಅದಕ್ಕೋಸ್ಕರವೇ ಭಗವಂತನಿಗೆ ಪುರುಷ ಅಂತ ತಿಳ್ಕೊಂಡು ಅಂತ ಹೇಳ್ತಾರೆ. ಪರಮಾತ್ಮನ ಗುಣಗಳನ್ನು ಧ್ಯಾನ ಮಾಡಿ ನಮ್ಮ ಮನಸ್ಸು ಅಂತ ತಿಳ್ಕೊಂಡಂತ ಅನ್ನೋದನ್ನು, ಪರಮಾತ್ಮನ ಗುಣಗಳೇ ಮುಖ್ಯ ಆಯುಧಗಳು, ನಮ್ಮ ಮನಸ್ಸು ಅದರಲ್ಲಿ ಒಂದು ಆಯುಧ. ಪರಮಾತ್ಮನ ಚಿಂತನೆಯಿಂದ ಅದನ್ನು ಸರಿಯಾದ ರೀತಿಯಾಗಿ ಅದನ್ನು ಚೂಪಾಗಿ ಮಾಡಿ ಬ್ರಹ್ಮಣ ವಯಾಂಸಿ ಶಶಾಂ ಸಂತೇ ಶಶಾಂ, ಪರಮಾತ್ಮ ನಿನ್ನ ಮಹಿಮೆಯಿಂದ ಅದನ್ನು ಸರಿಯಾಗಿ ಚೂಪ್ ಮಾಡಿ ಶತ್ರುಗಳನ್ನು ದೂರ ಮಾಡ್ತೇನೆ. ಆಗ ನೀನು, ನಿನ್ನ ಶಿಷ್ಯ ವಾಯುದೇವರು, ನಾನು, ನಮ್ಮ ಇಚ್ಛೆ ಪೂರ್ತಿಯಾಗಿ ಆಗ್ತದೆ. ಆದ್ದರಿಂದ ಆಂತರಿಕ ಶತ್ರುಗಳನ್ನು ನಾನು ಗೆಲ್ಲಬಹುದು, ಬಾಹ್ಯ ಶತ್ರುಗಳನ್ನು ಗೆಲ್ಲಬಹುದು, ಮತ್ತು ನನ್ನ ಅಭೀಷ್ಟಗಳನ್ನು ಪೂರೈಸ್ತಕ್ಕಂತಹ ಪುರೂಣಿ, ನಮ್ಮ ಸಕಲ ಅಭೀಷ್ಟಗಳನ್ನು ಇಚ್ಛೆಯನ್ನು ಪೂರ್ಣ ಮಾಡುವ ನೀನು, ಸನೋತಿ ಪೂರ್ಣ ಮಾಡ್ತಕ್ಕಂತಹ ಪುರುಷನಾಮಕನಾದ ಶ್ರೀಹರಿ, ನೀನು ನಮ್ಮ ಸನ್ನಿಧಾನದಲ್ಲಿದ್ದಾಗ ನಾವೇಕೆ ಚಿಂತೆ ಮಾಡೋಣ? ಈ ಮಂತ್ರದಲ್ಲಿ ಒಂದು ಮಾತು ನಮಗೆ, ಒಂದು ಸಂದೇಶ ನಮಗಿದೆ. ಭಗವಂತನ ಗುಣಚಿಂತನೆ ಪ್ರತಿ ದಿವಸಲೂ ಮಾಡಿ. ಇಲ್ಲ ವಿಷ್ಣು ಸಹಸ್ರನಾಮ ಇಟ್ಟುಕೊಂಡು ಮಾಡಿ, ಇಲ್ಲ ಸುಧಾದಿ ಗ್ರಂಥಗಳನ್ನು ಪಾಠ ಓದ್ತಾ ಇದ್ದರೆ ಅವುಗಳಿಂದ ಮಾಡಿ, ಇಲ್ಲ ಉಪನಿಷತ್ ಗ್ರಂಥಗಳಿಂದ ಮಾಡಿ, ಇಲ್ಲ ಇನ್ನೂ ನಾನು ಮಹಾಭಾರತ ತಾತ್ಪರ್ಯ ಓದ್ತಾ ಇದ್ದೇನೆ ಅದರಿಂದಲೂ ಪರಮಾತ್ಮನ ಗುಣಗಳನ್ನು ಚಿಂತನೆ ಮಾಡಿ, ಇಲ್ಲ ನಾನು ಇನ್ನೂ ಸುಮಧ್ವ ವಿಜಯ ಓದ್ತಾ ಇದ್ದೇನೆ ಅಲ್ಲಿ ಬಂದಿರತಕ್ಕಂಥ ವಾಯುದೇವರ ಮುಖಾಂತರ ಪರಮಾತ್ಮನ ಮಹಿಮೆಯನ್ನು ಚಿಂತನೆ ಮಾಡಿ, ಇಲ್ಲ ನಾನು ಸಂಸ್ಕೃತ ಬರೋದಿಲ್ಲ, ನಾನು ಕೇವಲ ದೇವರ ಪದಗಳನ್ನು ಹೇಳ್ಕೊಳ್ತಾ ಇದ್ದೇನೆ, ಹರಿಕಥಾಮೃತ ಹೇಳ್ಕೊಳ್ತಾ ಇದ್ದೇನೆ, ಹರಿಕಥಾಮೃತ ಪ್ರತಿಯೊಂದು ಪದವೂ ಕೂಡ ಭಗವಂತನ ಗುಣದ ಚಿಂತನೆ ಇದೆ. ಅವುಗಳ ಅರ್ಥ ಚಿಂತನೆಯನ್ನು ಮಾಡಿ, ಬರೀ ಪಾರಾಯಣ ಮಾಡೋದಲ್ಲ. ಮಾಡಿದರೆ ಆಗ ಪರಮಾತ್ಮನ ಆ ಗುಣಗಳು ಆಯುಧದಂತೆ ನಮ್ಮ ರಕ್ಷಕರಾಗಿದ್ದು ನಮ್ಮ ಆಂತರಿಕ ಬಾಹ್ಯ ಶತ್ರುಗಳನ್ನು ನಾಶಪಡಿಸಿ ನಮ್ಮ ಅಭೀಷ್ಟ ಪರಮಾತ್ಮನ ಪ್ರಾಪ್ತಿ, ನಮ್ಮ ಅಭೀಷ್ಟ ಮೋಕ್ಷ, ಲೌಕಿಕವಾದ ಹೆಂಡತಿ ಮಕ್ಕಳು ಬಂಧು ಬಾಂಧವ ಸಂಸಾರದಲ್ಲಿಯೂ ಕೂಡ ಸಮಸ್ಯೆ ನಿವಾರಣೆ ಆಗ್ತದೆ. ಮೋಕ್ಷವೇ ಪರಮಾತ್ಮ ಕೊಡ್ತಾನೆ ಅಂತಂದಮೇಲೆ ಸಂಸಾರ ಸಮಸ್ಯೆ ನಿವಾರಣೆ ಮಾಡೇ ಮಾಡ್ತಾನೆ. ಲೌಕಿಕ ಪಾರಲೌಕಿಕ ಫಲಗಳನ್ನು ನಾವು ಪಡೆಯೋಣ. ಶ್ರೀ ಪುರುಷಾಯ ನಮಃ. ಓಂ ಪುರುಷಾಯ ನಮಃ. ಚೋದಯಾಮಿತ ಆಯುಧಾವಚೋಭಿ ಪತಿಮ್ಮೋ ಅಜ್ಞಾನಾಂ ಸಂತೆ ಶಿಶಾಮಿ ಬ್ರಹ್ಮಣ ವಯಾಂಸಿ ಧೇನೂನಾಂ ವಿಶುದ್ಧ್ಯಸಿ. ಓಂ. ಸರಿ, ಭಗವಂತ ಹೇಗೂ ನಮ್ಮ ಇಚ್ಛೆ ಪೂರ್ಣ ಮಾಡ್ತಾ ಇದ್ದಾನಲ್ಲ, ನಾವು ಮಜಾ ಮಾಡೋಣ. ದೇವರನ್ನು ನಂಬಿದ್ದೇವೆ ನಾವು. ಪರಮಾತ್ಮ ನೀವೇ ಪುರುಷಾಯ ನಮಃ. ಪರಮಾತ್ಮ ತನ್ನ ಪುರುಷ ಅಂತ ಹೆಸರಿನಿಂದ ನಿಮ್ಮ ಪುರುಣಿ ಎಲ್ಲ ಇಚ್ಛೆಗಳನ್ನು ಸನೋತಿ
ಸನೋಮಿ ಪೂರ್ಣ ಮಾಡ್ತಾನೆ ಅಂತ ತಿಳ್ಕೊಂಡಂತೆ ಪರಮಾತ್ಮ ಹೇಳ್ಕೊಂಡಿದ್ದಾನೆ. ಆದ್ದರಿಂದಾಗಿ ಪಾರಾಯಣ ಮಾಡಿಬಿಡೋಣ. ಅದೆಲ್ಲ ಅರ್ಥ ಇದ್ದೇ ಇದಲ್ಲ. ಅರ್ಥ ಚಿಂತನೆ ಎಲ್ಲ ಯಾಕೆ ಮಾಡಬೇಕು? ಪರಮಾತ್ಮ ತನ್ನ ಸ್ವಾಭಾವಿಕ ಗುಣ ನಮಗೆ ಉಪಕಾರ ಮಾಡಿ ಮಾಡ್ತಾನೆ. ಯಾಕೆ ತಲೆ ಕೆಡಿಸ್ಕೊಳ್ಬೇಕು ಅನ್ನುವ ಪ್ರಶ್ನೆಗೆ ಮುಂದಿನ ಭಗವಂತನ ರೂಪ ಉತ್ತರ. ಖಬರ್ದಾರ್, ಪರಮಾತ್ಮ ನಿಮ್ಮ ಪ್ರತಿಯೊಂದು ಕಾರ್ಯಗಳನ್ನು ನೋಡ್ತಾ ಇದ್ದಾನೆ. ಪರಮಾತ್ಮನ ಕಣ್ಣು ನಿಮ್ಮ ಕಡೆಗಿದೆ ಯಾವಾಗಲೂ. ಆದ್ದರಿಂದ ಭಗವಂತನಿಗೆ ಸಾಕ್ಷಿ ಅಂತ ತಿಳ್ಕೊಂಡಂತೇಳಿ ಹೆಸರು. ಪರಮಾತ್ಮ ವೈಕುಂಠ ಕೂತ್ಕೊಂಡನ್ರಿ, ನಮ್ಮನ್ನೇನು ನೋಡ್ತಾನೆ? ಇಲ್ಲ, ನಿಮ್ಮ ಹೃದಯದೊಳಗೆ ಇದ್ದಾನೆ. ಪ್ರತಿಯೊಂದು ನೋಡ್ತಾ ಇದ್ದಾನೆ. ಮನಸ್ಸಿನಾಗ ಏನು ವಿಚಾರ ಮಾಡ್ತಾರೆ ಅದನ್ನು ಗೊತ್ತಾಗ್ತದೆ. ಏಕಾದಶಿ ಮಂಚದ ಕೆಳಗೆ ಕೂತ್ಕೊಂಡು ಅಥವಾ ಕಪಾಟದಿಂದ ನಿಂತ್ಕೊಂಡು ಅವಲಕ್ಕಿ ತಿಂದರೂ ಗೊತ್ತಾಗ್ತದೆ. ಇಲ್ಲ, ಮನಸ್ಸಿನಲ್ಲಿ ಯಾವುದೋ ಗಂಡಿನ ಬಗ್ಗೆ ಹೆಣ್ಣಿನ ಬಗ್ಗೆ ಚಿಂತನೆ ಮಾಡಿದ್ರೆ ಅದು ಎರಡು ಗೊತ್ತಾಗ್ತದೆ. ಯಾರಿಗೂ ಗೊತ್ತಾಗಲಾರ್ದಂಗೆ ಅಲ್ಲಿ ಕಾರ್ಡಂದ ಕರೆದೀನಿ ರೀ, ಮಾತಾಡ್ತೀನಿ ಹುಡುಗಿ ಜೊತೆಗೆ. ಆ ಹುಡುಗಿಯೊಳಗೂ ದೇವರಿದ್ದಾನೆ, ನಿಮಗೊಳಗೂ ದೇವರಿದ್ದಾನೆ. ಗೊತ್ತಾಗ್ತಾ ಪರಮಾತ್ಮ ನೀ ಏನು ತಪ್ಪು ಮಾಡ್ತಾ ಇದ್ದೀರಿ ಅಂತ. ನೀನು ಲೇಟ್ ಮಾಡಿದ್ದು ಎದ್ದರೂ ಪರಮಾತ್ಮ ನೋಡ್ತಾನೆ. ನೀನು ಸಂಧ್ಯಾವಂದನ ಮಾಡದೇ ಇದ್ದರೂ ಪರಮಾತ್ಮ ನೋಡ್ತಾನೆ. ನೀನು ಮಾಡಿದ್ದು ನೋಡ್ತಾನೆ. ಒಳ್ಳೆ ಕೆಲಸ ಮಾಡಿದ್ದವನು, ಗುಣಚಿಂತನೆ ಮಾಡಿದ್ದವನು ನೋಡ್ತಾನೆ. ಓಹ್, ನನ್ನ ಭಕ್ತ ಅಂತ ತಿಳ್ಕೊಂಡು ಸ್ವೀಕಾರ ಮಾಡ್ತಾನೆ. ಆದ್ದರಿಂದಾಗಿ ಪರಮಾತ್ಮ ನಮ್ಮ ಇಚ್ಛೆಗಳನ್ನು ಪೂರ್ಣ ಮಾಡ್ತಾನೆ ಅಂತ ತಿಳ್ಕೊಂಡು ಅಂಥೇಳಿ ನಾವು ಗುಣಚಿಂತನೆಯನ್ನು ಮಾಡೋದು ಬಿಡೋದು ಬೇಡ. ಗುಣಚಿಂತನೆ ಸದಾ ಮಾಡಬೇಕು. ನಾವು ಗುರುಕುಲದಲ್ಲಿ 12 ವರ್ಷ ಇದ್ದು ಸುಧಾಮಂಗಳ ಮಾಡಿ ಹೊರಟಿದ್ದೆವು. ನಮ್ಮ ಗುರುಗಳು ಒಂದೇ ಮಾತನ್ನು ಹೇಳಿದರು, ಒಂದು ದಿನವೂ ಪಾಠ ಪ್ರವಚನ ಬಿಡಬೇಡಿ, ಕೊನೆಗೆ ದೇವ್ರ ಮುಂದೆ ಕೂತ್ಕೊಂಡು ಪಾಠ ಹೇಳಿ ಅಂತ ತಿಳ್ಕೊಂಡು ಅಂಥೇಳಿ. ಅವರ ಆ ಮಾತು ಪ್ರತಿ ಕ್ಷಣ ಕಿವಿಯಲ್ಲಿ ಪ್ರತಿಧ್ವನಿಸ್ತಾ ಇರ್ತದೆ. ಇವತ್ತು ಪ್ರವಚನ ಆಗಲಿಲ್ಲ, ನಿದ್ದೆ ಬರೋದಿಲ್ಲ. ಆ ರೀತಿಯಾಗಿರ್ತಕ್ಕಂಥ ಒಂದು ನಮ್ಮಲ್ಲಿ ಒದ್ದಾಡುವಿಕೆ ಬರಬೇಕು. ನಾನು ಇವತ್ತಿನ ಹೇಗೆ ಸಿನಿಮಾ ನೋಡದೇ ಇದ್ದರೆ ಅಥವಾ ಮೊಬೈಲ್ನಲ್ಲಿ ಫ್ರೆಂಡ್ಸ್ ಜೊತೆಗೆ ಮಾತನಾಡದೇ ಇದ್ದರೆ, ಅವ್ರ ಜೊತೆ ಗಾಸಿಪ್ ಮಾಡದೇ ಇದ್ದರೆ, ಇವತ್ತು ಏನು ಮಜಾ ಬರಲಿಲ್ಲ ಅಂತ ತಿಳ್ಕೊಂಡಂತೆ ನಿದ್ದೆ ಬರೋದಿಲ್ಲ. ಆ ರೀತಿ ನಿದ್ದೆಗೆಡಬೇಡಿ. ಇವತ್ತು ಭಗವಂತನ ಚಿಂತನೆ ನಾನು ಮಾಡಲಿಲ್ಲ, ಇವತ್ತು ದೇವರಿಗೋಸ್ಕರ ನಾನು ಸಮಯ ಕೊಡಲಿಕ್ಕೆ ಆಗಲಿಲ್ಲ ಅಂತನ್ನೋ ಒಂದು ಸಂಕಟ ನಮ್ಮಲ್ಲಿದ್ದರೆ ನಿಶ್ಚಿತವಾಗಿಯೂ ಕೂಡ ಪರಮಾತ್ಮನಿಗೆ ನಮ್ಮ ಮನಸ್ಸಿನ ತುಡಿತ ಗೊತ್ತಾಗ್ತದೆ, ಪ್ರೇರಣೆ ಮಾಡ್ತಾನೆ, ಚಿಂತನೆ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ತಾನೆ. ಯಾಕೆ? ಅವನು ಸಾಕ್ಷಿಯಾಗಿದ್ದಾನೆ. ನಮ್ಮ ಪ್ರತಿಯೊಂದು ಕ್ರಿಯೆಗೂ, ನಮ್ಮ ಪ್ರತಿಯೊಂದು ಮಾತಿಗೂ, ನಮ್ಮ ಪ್ರತಿಯೊಂದು ಮನಸ್ಸಿನಿಗೂ, ಕಾಯೇನ ವಾಚ ಮನಸ ಪ್ರತಿಯೊಂದನ್ನು ಕೂಡ ಅವನು ನೋಡ್ತಾ ಇದ್ದಾನೆ. ಇದನ್ನು ತಿಳಿಸೋದಕ್ಕೋಸ್ಕರ, ಈ ಅರ್ಥವನ್ನು ತಿಳಿಸೋದಕ್ಕೋಸ್ಕರ ಬಂದಿರತಕ್ಕಂಥ 15ನೇ ಮಂತ್ರ ಬೃಹತಿ ಸಹಸ್ರದ ಮಂತ್ರ. ಸ್ತುಷೇಯಂ ಪುರುವರ್ಪ ಸಮೃದ್ಧಂ ನದಂ ಓದತೇನಾಂ ಇನತಮಂ ಆಪ್ತ್ಯಮಾಪ್ತ್ಯಾನಾಂ ನದಂ ಯೋ ಯುವತೀನಾಂ. ಆಚಾರ್ಯ, ನಮ್ಮ ಮನೆಯಲ್ಲಿ ಬೃಹತಿ ಸಹಸ್ರ ಪುಸ್ತಕ ಇಲ್ಲ. ಹಾಗಾದರೆ ಬೆಂಗಳೂರಿನಲ್ಲಿ ವೇದಾಂತ ಬುಕ್ ಹೌಸ್ ಇದೆ, ಧಾರವಾಡದಲ್ಲಿ ಸಮಾಜ ಪುಸ್ತಕಾಲಯ ಇದೆ, ಹುಬ್ಬಳ್ಳಿಯಲ್ಲೂ ಕೂಡ ಪುಸ್ತಕಾಲಯ ಇದೆ, ಪೂರ್ಣಪ್ರಜ್ಞೆ ವಿದ್ಯಾಪೀಠ ಇದೆ. ಈ ರೀತಿಯಾಗಿ ಅನೇಕ
ಜನರು ಬೃಹತಿ ಶಾಸ್ತ್ರ ಪ್ರಿಂಟ್ ಮಾಡಿದ್ದಾರೆ. ಒಂದು ಪುಸ್ತಕ ತರಿಸ್ಕೊಳ್ಳಿ, ಒಂದು ಪುಸ್ತಕ ನಿಮ್ಮ ಮನೇಲಿ ಇಟ್ಕೊಳ್ಳಿ. ಪರಮಾತ್ಮನ ಒಂದು ಪ್ರತಿಮೆ ಅಲ್ಲ, ಒಂದು ಶಾಲಿಗ್ರಾಮ ಅಲ್ಲ, 72,000 ಶಾಲಿಗ್ರಾಮಗಳನ್ನು ಪೂಜೆ ಮಾಡುವ ಭಾಗ್ಯ ನಿಮ್ಮದಾಗ್ತದೆ ಆ ಪುಸ್ತಕದ ಒಂದು ಶ್ಲೋಕ ಓದಿದರೆ. ಶತವರ್ಷ ಧ್ಯಾನ ಫಲ ಸಿಗ್ತದೆ, ಸಾಮಾನ್ಯ ಅಲ್ಲ. ಸುಷೇಯಂ ಪುರುವರ್ಪ ಸಮೃದ್ಧಂ ನದಮ್ಮ ಓದತೀನಾಂ ಇನತಮಂ ಆಪ್ತ್ಯಮಾಪ್ತ್ಯಾನಾಂ ನದಂ ಯೋ ಯುವತೀನಾಂ. ಪುರುವರ್ಪ ಸಮೃದ್ಧಂ. ಪರಮಾತ್ಮ ನಮ್ಮನ್ನು ನೀನು ಹತ್ತಿರ ಕರೆದುಕೊಳ್ಳೋದಕ್ಕೋಸ್ಕರ, ನಮಗೆ ಆಶ್ರಯ ಕೊಡೋದಕ್ಕೋಸ್ಕರ ನೀನು ಅನೇಕ ಸ್ಥಾನಗಳನ್ನು ಸೃಷ್ಟಿ ಮಾಡಿದ್ದಿ. ಅಷ್ಟೇ ಅಲ್ಲ, ಅನೇಕ ರೂಪಗಳನ್ನು ಧಾರಣ ಮಾಡಿದ್ದೆ. ಒಬ್ಬರು ಬರಲಿ, 1000 ಬರಲಿ, ಲಕ್ಷ ಬರಲಿ, ಕೋಟಿ ಬರಲಿ, ಅಬ್ಜ ಬರಲಿ, 10 ಪರಾರ್ಧ ಜನ ಜೀವರು ಬರಲಿ, ನಾನು ಅವರನ್ನು ನನ್ನ ಸ್ಥಾನದಲ್ಲಿ ಇಡುವ ವ್ಯವಸ್ಥೆ ಮಾಡ್ತೇನೆ. ಸಾಧನೆ ಆಗುವವರಿಗೂ ಆ ದಾರಿಯಲ್ಲಿ ಅವರನ್ನು ಇಡ್ತೇನೆ. ಆ ದಾರಿ ಯಾವುದು? ದೇವಯಾನ, ಪಿತೃಯಾನ, ಬ್ರಹ್ಮಯಾನ. ಹೀಗೆ ಅನೇಕ ದಾರಿಯಿಂದ ಅವರವರ ಯೋಗ್ಯತಾನುಸಾರವಾಗಿ ಆ ದಾರಿಯಿಂದ ಅವರನ್ನು ಕರೆಸಿಕೊಳ್ತೀನಿ. ಸ್ವಲ್ಪ ಕಠಿಣ ಇದೆ, ಅತಿ ಕಠಿಣ ಇದೆ, ಅವರಿಂದ ದೇವಯಾನದಿಂದ ಕರೆಸಿಕೊಳ್ತೀವಿ. ಅವ್ರು ಭಾಳ ಕಠೋರ ತಪಸ್ಸು ಮಾಡ್ತಾರೆ ದೇವತೆಗಳು. ಇನ್ನು ವಿಶೇಷ ಯಜ್ಞಯಾಗಾದಿಗಳು, ಆನಂತರ ಪಾಠ ಪ್ರವಚನ ಇತ್ಯಾದಿಗಳನ್ನೆಲ್ಲ ಮಾಡಿದ್ದಾರೆ, ಅವರಿಂದ ಪಿತೃಯಾನದಿಂದ ಕರೆಸಿಕೊಳ್ತೀವಿ. ಅಪರೋಕ್ಷ ಜ್ಞಾನ ಪಡೆದಿದ್ದಾರೆ, ಬ್ರಹ್ಮಯಾನದಿಂದ ಕಳಿಸ್ಕೊಳ್ತೇವೆ. ಕೊನೆಗೆ ಗರುಡ ಮಾರ್ಗ, ಶೇಷ ಮಾರ್ಗ ನಮ್ಮಂಥವ್ರಿಗೆ ಸಲುವಾಗಿ ಇಟ್ಟಿದ್ದೆ. ನಮ್ಮಂಥವ್ರಿಂದ ನಾವಲ್ಲ, ನಮ್ಗಿಂತ ಬಹಳ ಉತ್ತಮರು. ನಾವು ಆ ರೀತಿಯನ್ನು ಸಾಧನೆ ಮಾಡಬೇಕಾಗಿದೆ. ಇಷ್ಟು ಮಾರ್ಗಗಳ ನಿಯಾಮಕ ನೀನಾಗಿದ್ದೆ. ಎಷ್ಟು ದಾರಿ ಇದೆ, ಬರ್ಯಪ್ಪ ನನ್ನ ಕಡೆಗೆ. ಇಲ್ಲ ಪರಮಾತ್ಮ, ಈ ದಾರಿ ಹೌಸ್ಫುಲ್ ಆಗಿದೆ, ಬೇರೆ ಹಾದಿಗೆ ಬಾ, ಬೇರೆ ಹಾದಿಗೆ ಬಾ, ಈ ಹಾದಿಗೆ ಬಾ, ಈ ಹಾದಿಗೆ ಬಾ, ಈ ಹಾದಿಯಿಂದ ನನ್ನ ಹತ್ರ ಬಾ, ಈ ದಾರಿಯಿಂದ ನನ್ನ ಹತ್ರ ಬಾ ಅಂತ ಪರಮಾತ್ಮ ನೀನು ನಮ್ಮನ್ನು ಕರೆಯುತ್ತೆ. ಈ ದಾರಿಯಿಂದ ಪರಮಾತ್ಮ ಯಾವಾಗ ಕರ್ಕೊಂಡು ಹೋಗ್ತಾನೆ? ಯಾವಾಗ ಭಗವಂತನಿಗೆ ಅನ್ನಿಸ್ತದೆ ನಿಮ್ಮ ಸಾಧನೆ ಪೂರ್ತಿಯಾಗಿದೆ ಅಂತ ತಿಳ್ಕೊಂಡಂತ, ನಿಮ್ಮ ಸಾಧನೆ ಈ ಹಾದಿಗೆ ಹೋಗಲು ಯೋಗ್ಯವಾಗಿದೆ ಅಂತ ತಿಳ್ಕೊಂಡಂತ ಸಂದರ್ಭ ಬಂದಾಗ ನಾನು ದೇವಯಾನ, ಪಿತೃಯಾನ, ಬ್ರಹ್ಮಯಾನ ಇತ್ಯಾದಿಗಳ ಬಗ್ಗೆ ಮಾತನಾಡ್ತೇನೆ. ಪರಮಾತ್ಮ ಹೌದ್ರಿ, ಪರಮಾತ್ಮನ ಎಲ್ಲ ಲೆಕ್ಕ ಇಟ್ಟಾನೇನು? ಹೌದು. ಋಭ್ವಂ, ಪರಮಾತ್ಮ ರುಹು, ಸ್ವಪ್ರಕಾಶನಾಗಿದ್ದಾನೆ. ಅವನಿಗೆ ಯಾರು ಸಹಾಯ ಬೇಕಾಗಿಲ್ಲ. ಅದರ ಜೊತೆಗೆ ತನ್ನನ್ನು ತಾನು ತಿಳಿದುಕೊಂಡಂತೆ ನಮ್ಮನ್ನು ಚೆನ್ನಾಗಿ ತಿಳಿದುಕೊಂಡಿದ್ದಾನೆ. ಸ್ವಪ್ರಕಾಶನಾಗುವುದರ ಜೊತೆಯಲ್ಲಿ ಸರ್ವವಸ್ತು ಸಾಕ್ಷಾತ್ಕರಣ ಸಮರ್ಥನೂ ಆಗಿದ್ದಾನೆ. ಎಲ್ಲ ವಸ್ತುಗಳಲ್ಲಿ, ಎಲ್ಲ ಜೀವರಲ್ಲಿ ನಡೆಯುವ ಪ್ರತಿಯೊಂದು ಕ್ರಿಯೆಗಳನ್ನು ಪರಮಾತ್ಮ ನೋಡ್ತಾ ಇದ್ದಾನೆ. ನೋಡ್ತಾ ಇದ್ದಾನ್ರಿ, ನಮ್ಮನ್ನು ಕರ್ಕೊಳ್ತಾನೇನ್ರಿ? ಹಾಂ, ನಿಶ್ಚಿತವಾಗಿ ಕರ್ಕೊಳ್ತಾನೆ. ಯಾಕೆ? ಇನತಮಂ, ಪರಮಾತ್ಮ ನಮಗೆ ವಿಶೇಷ ರೂಪಿಯಾದಂಥ ಸ್ವಾಮಿಯಾಗಿದ್ದಾನೆ, ಅವಿಜ್ಞಾತ ಸಖನಾಗಿದ್ದಾನೆ.
ನಾವು ತಪ್ಪು ಮಾಡಿದ್ರೆ ನಮ್ಮ ಜೊತೆಗಿದ್ದ ನಮ್ಮ ಜೊತೆ ಬಿಡೋಂಗಿಲ್ಲ. ಏನಾದ್ರು ಹೆಚ್ಚು ಕಡಿಮೆ ಆಯಿತು ಅಂತ ತಿಳ್ಕೊಂಡಂತಂದರೆ ಹೆಂಡತಿ ಗಂಡನ ಬಿಟ್ಟು ಹೋಗ್ತಾಳೆ, ಗಂಡ ಹೆಂಡತಿನ ಬಿಡ್ತಾನೆ, ಮಕ್ಕಳು ತಂದೆ ತಾಯಿನ ಬಿಟ್ಬಿಡ್ತಾರೆ. ಪರಮಾತ್ಮ ಎಂದಿಗೂ ಯಾವ ಕಾರಣಕ್ಕೂ ಬಿಡೋಂಗಿಲ್ಲ, ಏನು ಮಾಡಿದರೂ ಬಿಡೋಂಗಿಲ್ಲ. ನೀನು ಮನುಷ್ಯೋತ್ತಮ ಜೀವಿಯಾಗಿದ್ದೆ, ಮೋಕ್ಷಕ್ಕೆ ಕರೆದುಕೊಂಡು ಹೋಗುವವರೆಗೂ ನಿನ್ನ ಜೊತೆಲಿ ಬೆನ್ನತ್ತಾನೆ ಅವನು ಪರಮಾತ್ಮ. ನೀನು ನಿತ್ಯ ಸಂಸಾರಕ್ಕೆ ಯೋಗ್ಯನಾಗಿದ್ದೆ, ಆ ರೀತಿಯಾಗಿರ್ತಕ್ಕಂಥ ಸಾಧನೆ ನಿನ್ನ ಕಡೆಯಿಂದ ಮಾಡಿಸ್ತಾನೆ. ನೀನು ಹರಿದ್ವೇಷಿಯಾಗಿದ್ದೆ, ವೇದದ್ವೇಷಿಯಾಗಿದ್ದೆ, ಅಂದಂತಮಸಿ ಹೋಗುವವರೆಗೂ ನೀನು ಬೆನ್ಬಿಡೋದಿಲ್ಲ ಅವನು. ನಾವು ಅಂಥವರಲ್ಲಲ್ಲ, ದೇವ್ರ ಮೇಲೆ ವಿಶ್ವಾಸ ಇಟ್ಟಿದ್ದೇವೆ. ಯಾಕೆ ವೇದಗಳಲ್ಲಿ ಪರಮಾತ್ಮನ ಈ ಅನೇಕ ಸ್ಥಾನಗಳಿವೆ ಅಂತ ಅನ್ನೋದಕ್ಕೋಸ್ಕರ ಪ್ರಮಾಣಗಳಿವೆ. ಯಶ್ಚ ಏಕವಿಂಶತಿ ದಿವ್ಯಾನಿ ಸ್ಥಾನಾನಿ ದಿವಿಚಕ್ರಿಣಃ ವಜ್ರಿಣೋ ವಾಪಿ ನದ್ಭಕ್ತೈ ಭುಜ್ಯಂತೆ ತಾನಿ ಯಾಜ್ಞಿಕೈ. ಯಜ್ಞದಿಂದ, ಯಜ್ಞ ಅಂತ ದಾನ ಯಜ್ಞ, ಜಪಯಜ್ಞ, ಧ್ಯಾನ ಯಜ್ಞ, ಅಭ್ಯಾಸ ಸ್ವಾಧ್ಯಾಯಾಭ್ಯಾಸನ ಯಜ್ಞ ಅಥವಾ ಆಹುತಿ ರೂಪವಾದಂಥ ಯಜ್ಞ, ಅನೇಕ ಯಜ್ಞಗಳಿವೆ. ಈ ಅನೇಕ ಮಾಡ್ತಕ್ಕಂಥವರನ್ನು ಪರಮಾತ್ಮ 21 ಸ್ಥಾನಗಳ ಮುಖಾಂತರ ತನ್ನ ಹತ್ರ ಕರ್ಕೊಳ್ತಾನಂತೆ. ಅನಂತ ರೂಪೋ, ಅಷ್ಟಲ್ಲಿ ಅಷ್ಟು ಜೀವರಲ್ಲಿ ಸಾಕ್ಷಿಯಾಗಿದ್ದಾನೆ. ಹಾಗಾದ್ರೆ ಎಷ್ಟು ರೂಪ ಅವನಿಗೆ? ಅನಂತ ರೂಪೋ ಅನಂತ ಶ್ರೀ, ಅನಂತ ರೂಪ ಇವರೇ, ಎಣಸ್ಲಿಕ್ಕೆ ಆಗಂಗಿಲ್ಲ. ಅವನ ಕಾಂತಿ ಮಹಿಮಾನೂ ಅನಂತ ಆಗ್ಯದ ಅಂತ ವೇದ ಮಂತ್ರ ಬಹಳ ಸ್ಪಷ್ಟವಾಗಿ ಹೇಳ್ತದೆ. ಇನ್ನೊಂದು ವೇದ ಮಂತ್ರ ಹೇಳ್ತದೆ, ಯಸ್ ಸರ್ವಜ್ಞ ಸರ್ವವಿತ. ಅವನು ಸರ್ವಜ್ಞನಾಗಿದ್ದಾನೆ, ತನ್ನನ್ನು ನಮ್ಮನ್ನು ಸಕಲವನ್ನು ತಿಳಿದುಕೊಂಡಿದ್ದಾನೆ. ಆದ್ದರಿಂದ ಅವನು ಸರ್ವಜ್ಞ ಅಂತ ತಿಳ್ಕೊಂಡಂತ ಹೇಳಿ ಸರ್. ಯಹ ಸರ್ವಜ್ಞ ಸರ್ವವಿತ. ಪರಮಾತ್ಮ ಸ್ಪಷ್ಟ ಹೇಳಿದ್ದಾನೆ, ಜಗತ್ತಿನಲ್ಲಿ ಏನು ನಡೀತದೆ, ತಾನ್ಯಹಂ ವೇದ ಸರ್ವಾಣಿ ನತ್ವಂ ವೇತ್ತ ಪರಂತಪ. ನೀನು ಹಿಂದಿನ ಎಷ್ಟು ಜನ್ಮ ಇದೆ ನನಗೆಲ್ಲ ಗೊತ್ತಿದೆ. ನೀನು ಹಿಂದಿನ ಜನ್ಮದಲ್ಲಿ ನಿನ್ನ ಜೊತೆಗಿದ್ದು ನಾನೇನೇನು ನೀನು ನೋಡಿದ್ದೆ ಅದು ನನಗೆ ಗೊತ್ತಿದೆ, ನಿನಗೆ ಗೊತ್ತಿಲ್ಲ ಅಷ್ಟೇ. ನನಗೆ ಗೊತ್ತಿದೆ ಅಂತ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ. ಬರೇ ಅವಿಜ್ಞಾತ ಸಕಾಲ ಆಪ್ತ್ಯಂ ಆಪ್ತ್ಯಾನಾಂ ಆಪ್ತ್ಯಾನಾಂ ಆಪ್ಯಂ. ಪರಮಾತ್ಮನನ್ನು ನಿಮ್ಮ ಆಪ್ತ, ಬಂಧು, ರಕ್ಷಕ ಅಂತ ನೀವು ತಿಳಿದುಕೊಂಡಿದ್ದರೆ ನಿಶ್ಚಿತವಾಗಿಯೂ ಕೂಡ ನಿಮ್ಮ ಹತ್ರ ಬಂತಾರೆ, ನಿಮಗೆ ಅನುಗ್ರಹ ಮಾಡ್ತಾನೆ. ನಾವಿಷ್ಟೇ, ನಿನ್ನ ಹೊರತು ಬೇರೆ ಆಪ್ತ ಇಲ್ಲ. ಏನೇ ಸಂಕಟ ಬಂದರೂ ಕೂಡ ಪರಮಾತ್ಮ ನೀನಿದೆಯಲ್ಲ, ನಾನೇ ಕಳ್ಳಿ. ಅಳ್ತಕ್ಕಂಥವರಿಗೆ ಪರಮಾತ್ಮ ಒಲಿಯೋದಿಲ್ಲ, ಬಲಹೀನರಿಗೆ ಭಗವಂತ ಒಲಿಯೋದಿಲ್ಲ. ಪರಮಾತ್ಮ ಹೇಳ್ತಾನೆ, ನಾನು ದೇವರನ್ನು ನಂಬಿದ್ದೇನೆ, ನನ್ನ ಸಂಕಟ ದೂರ ಆಗ್ತದೆ, ನನ್ನ ಶತ್ರುಗಳ ವಿನಾಶ ಆಗ್ತದೆ, ನನಗೆ ನಿಶ್ಚಿತವಾಗಿಯೂ ಪರಮಾತ್ಮ ಅನುಗ್ರಹ ಆಗ್ತದೆ ಅಂತ ಆ ಪರಮಾತ್ಮ ಅಂತ ಆಪ್ತನಾಗಿದ್ದಾನೆ ಅಂತನ್ನೋದನ್ನು ನಾವು ಮನಸ್ಸಿನಲ್ಲಿ ದೃಢ ಮಾಡಿಕೊಂಡರೆ ಆಗ ಪರಮಾತ್ಮ ಏನು ಮಾಡ್ತಾನೆ? ಓಹ್, ಆಪ್ತ್ಯಂ ಆಪ್ತಾನಾಂ ಆಪ್ಯಂ. ದೇವರಿಷ್ಟು ಸಮೀಪದಿಂದ ನಮಗೆ ಸಿಗ್ತಾನೇನ್ರಿ? ಏನು ಚಿಂತೆ ಮಾಡಬೇಡ್ರಿ, ದೇವರ ಪಿಯೆ ನಮ್ಮ ಹಿಂದೆ ಇದ್ದಾನೆ. ದೇವರ ಪಿಯೆ ವಾಯುದೇವರು. ನದಂ ಯೋ ಯುವತೀನಾಂ ಭಕ್ತಿಯ ಧಾರೆಯನ್ನು ಹರಿದು ನಮ್ಮನ್ನು ತೃಪ್ತ ಮಾಡುವ ವೇದ ಮಂತ್ರಗಳಿಗೆ, ಹರಿಯುವ ನೀರಿಗೆ, ದುಗ್ಧ ಧಾರೆಯನ್ನು ಕೊಡುವ ಕಾಮಧೇನು ಮೊದಲಾದ ಹಸುವಿಗೆ ಸ್ವಾಮಿಯಾಗಿರ್ತಕ್ಕಂತಹ ವಾಯುದೇವರು ನಮಗೆ ಮಿತ್ರರಾಗಿ ಪರಮಾತ್ಮನ ಹೇಳ್ತಾರೆ. ಪರಮಾತ್ಮ ನನ್ನ ಭಕ್ತಿ ಇದ್ದಾನೆ, ತಪ್ಪು ಮಾಡ್ಯಾನ, ಪ್ಲೀಸ್
ಪಾಸ್ ಮಾಡಿಬಿಡು. ನಮ್ಮ ಸಲುವಾಗಿ ಆ ವಾಯುದೇವರು ಪ್ರಾರ್ಥನೆ ಮಾಡ್ಕೊಳ್ತಾರೆ. ಅದಕ್ಕೋಸ್ಕರ ಪ್ರತಿಯೊಂದು ಮಂತ್ರದಲ್ಲಿ ನದಂ ಯೋ ಯುವತೀನಾಂ ಅಥವಾ ನದಂ ಯೋ ನದಂ ಓದತೀನಾಂ, ಒಂದೊಂದು ಸಲ ಎರಡೆರಡು ಸಲ ಅಂತೇಳಿ ಅಂಥ ವಾಯುದೇವರಿಗೆ ಧೇನೂನಾಂ ಶುದ್ಧಸಿ. ಪ್ರತಿಯೊಂದು ಮಂತ್ರದಲ್ಲಿ ಏನಾದರೂ ಈ ಮೂರರಲ್ಲಿ ಯಾವುದಾದ್ರೂ ಒಂದು ರೀತಿಯಿಂದ ವಾಯುದೇವರ ಸಾಮೀಪ್ಯ ನಿಮಗಿದೆ, ನಾನು ಅದಕ್ಕೆ ಉದ್ಧಾರ ಮಾಡ್ತೇನೆ ಅಂತ ಪರಮಾತ್ಮ ಹೇಳ್ತಾ ಇದ್ದಾನೆ. ಪರಮಾತ್ಮ ಈ ರೀತಿಯಾಗಿ ನಮ್ಮನ್ನು ಅನುಗ್ರಹ ಮಾಡಲಿ, ನಮ್ಮ ಮೇಲೆ ಅನುಗ್ರಹ ಮಾಡಲಿ ಅಂತ ತಿಳ್ಕೊಂಡು ಅಂಥೇಳಿ ನಾನು ನನ್ನ ವಿಶ್ವಗುರುವಾಗಿರ್ತಕ್ಕಂಥ ವಾಯುದೇವರನ್ನು ಅಂದರೆ ಮಧ್ವಾಚಾರ್ಯರನ್ನು, ಭೀಮಸೇನ ದೇವರನ್ನು, ಹನುಮಂತ ದೇವರನ್ನು ಸ್ತುಷೇಯಂ ಸ್ತೋತ್ರ ಮಾಡ್ತೇನೆ. ಅವರ ಮುಖಾಂತರ ನನ್ನ ಸ್ತೋತ್ರವನ್ನು ಪರಮಾತ್ಮನಿಗೆ ಮುಟ್ಟಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಯಾಕೆ? ನನ್ನ ಪ್ರತಿಯೊಂದು ಕರ್ಮದ ಸಾಕ್ಷಿ ಪರಮಾತ್ಮನಿದ್ದಾನೆ. ನನ್ನ ಪ್ರತಿಯೊಂದು ಕರ್ಮದ ಸಾಕ್ಷಿಯಾಗಿರ್ತಕ್ಕಂಥ ವ್ಯಕ್ತಿ ಎದುರಿಗೆ ನಾನು ಇದ್ದದ್ದನ್ನು ಹೇಳ್ಕೊಳ್ತೇನೆ. ಪರಮಾತ್ಮ ಈ ತಪ್ಪು ಮಾಡಿದ್ದೇನೆ, ಪರಮಾತ್ಮ ಈ ಪಾಪ ಮಾಡಿದ್ದೇನೆ, ಇನ್ನು ಮಾತ್ರ ಅದು ಆಗದಂತೆ ನೋಡಿಕೊ. ಪರಮಾತ್ಮ ನೀನು ಕೊಟ್ಟ ಶಕ್ತಿಯಿಂದ ಸಂಧ್ಯಾವಂದನೆ ಮಾಡಿದ್ದೇನೆ, ಆದರೆ ಅರ್ಥ ತಿಳ್ಕೊಳ್ಳಿಲ್ಲ, ನಾಳೆ ಅರ್ಥ ತಿಳಿಯುವಂತೆ ಮಾಡು ಪರಮಾತ್ಮ. ಹೀಗೆ ಭಗವಂತನ ಜೊತೆಗೆ ಅವನು ಆಪ್ತ ಅಂತ ತಿಳ್ಕೊಂಡಂತೆ ಅವನ ಜೊತೆ ಕೂತ್ಕೊಂಡು ಮಾತನಾಡಿ. ಭಾಳ ಜನ ನನಗೆ ಫೋನ್ ಮಾಡಿದ್ದು, ಪಾಪ ಎಷ್ಟೋ ಕಷ್ಟದಲ್ಲಿರ್ತಾರೆ. ಏನು ಆಚಾರ್ಯರು 4 ಒಳ್ಳೆ ಮಾತು ಹೇಳಿ ನಮ್ಮ ಕಷ್ಟ ದೂರ ಮಾಡ್ತಾರೆ ಅಂತ ತಿಳ್ಕೊಂಡಿರ್ತಾರೆ. ಅದನ್ನು ಫೋನ್ ಮಾಡ್ತಾರೆ. ಕಷ್ಟ ದೂರ ಮಾಡೋದು ನಾನಲ್ಲ, ದೇವರು. ಅದಕ್ಕೆ ನಾನು ಅವ್ರಿಗೆ ಒಂದೇ ಮಾತನ್ನು ಹೇಳ್ತಾನೆ, ನಿಮ್ಮ ಕಷ್ಟದನ್ನು, ನಿಮ್ಮ ಕಷ್ಟವನ್ನು, ನಿಮ್ಮ ದುಃಖವನ್ನು, ನಿಮ್ಮ ಸಮಸ್ಯೆಯನ್ನು ನಿಮ್ಮ ಬಂಧುಗಳು ಯಾರು ಕೇಳಂಗಿಲ್ಲಲ್ಲ, ಬಿಟ್ಬಿಡ್ರಿ. ಈ ಬಂಧುಗಳು ಇವತ್ತೆಲ್ಲ ನಾಳೆ ಅವರು ನಮ್ಮನ್ನು ಬಿಟ್ಟು ಹೋಗ್ಬೋದು, ನಾವು ಅವರನ್ನು ಬಿಟ್ಟು ಹೋಗ್ಬೋದು. ಆದರೆ ಯಾವಾಗಲೂ ನಿಮ್ಮ ಬಂದು ಹೋಗ್ರಿ, ದೇವ್ರ ಮನೆಗೆ ಹೋಗ್ರಿ, ದೇವ್ರ ಎದುರು ಕೂತ್ಕೊಳ್ರಿ, ದೇವ್ರ ಮುಂದೆ ನಿಮ್ಮ ದುಃಖ ಹೇಳ್ಕೊಡ್ರಿ. ಪರಮಾತ್ಮ ಇದೊಂದು ತ್ರಾಸು ನನಗದ. ಯಾಕೋ ನಾನು ಪರೀಕ್ಷೆಯಲ್ಲಿ ಸಫಲನಾಗ್ತಾಯಿಲ್ಲ ಪರಮಾತ್ಮ. ಭಗವಂತ ಮಗಳಿಗೆ ಒಳ್ಳೆಯ ವರ ಸಿಗ್ತಾಯಿಲ್ಲ ಪರಮಾತ್ಮ. ಪರಮಾತ್ಮ ಮಗನಿಗೆ ಒಳ್ಳೆ ಕನ್ಯೆ ಸಿಗ್ತಾಯಿಲ್ಲ. ಅನೇಕ ಸಮಸ್ಯೆಗಳಿವೆ ಜೀವನದಲ್ಲಿ. ನಮ್ಮ ಪ್ರಾರಬ್ಧ ಕರ್ಮವು ಕೂಡ ಬಹಳ ಜೋರಾಗಿರ್ತದೆ. ಆದರೆ ದೇವರ ಮುಂದೆ ದಿನಾಲು ತಪ್ಪದೆ ಹೇಳಿಕೊಳ್ಳಿ, ಭಗವಂತ ಕಷ್ಟ ಇದೆ, ಒಪ್ಪಿಸಿದ್ದೇನೆ ನಿನಗೆ, ಮುಂದೆ ಜವಾಬ್ದಾರಿ ನಿಂದು. ನೀನು ನನ್ನ ಆಪ್ತ, ನಿನ್ನನ್ನು ಬಿಟ್ಟು ಬೇರೆ ಆಪ್ತರು ನನಗಿಲ್ಲ. ಅದಕ್ಕೋಸ್ಕರವೇ ಈಶಾವಾಸ್ಯ ಉಪನಿಷತ್ ಹೇಳ್ತಾರೆ, ಯಾಕೆ ನೀವು ಇನ್ನೊಬ್ಬರ ಹತ್ತಿರ ಹೋಗಿ ಕೈ ಬಿಡ್ತೀರಿ? ಯಾಕೆ ನೀವು ಹೋಗಿ ದೀನರಾಗ್ತೀರಿ? ಹೋಗಿ ದೇವ್ರ ಹತ್ರ ಬೇಡ್ಕೊಳ್ಳಿ. ತೇನ ತ್ಯಕ್ತೇನ ಮುಂಜೀತ ಮಾಗೃತ ಕಶ್ಯ ಸಿದ್ಧನಂ. ಯಾರು ಎದುರಿಗೆ ಹೇಳ್ಕೊಳ್ವಿ, ಯಾರು ಕೇಳಂಗಿಲ್ಲ ಅವ್ರಿಗೆ ಕೇಳಲಿಕ್ಕೆ ಹೋಗ್ಬೇಡ್ರಿ. ಗುರುಗಳಿಗೆ ಹೇಳ್ರಿ, ಯಾಕಂದರೆ ಗುರುಗಳು ನಿಮಗೆ ಮಾರ್ಗದರ್ಶನ ಮಾಡ್ತಾರೆ. ಪರಮ ಗುರುಗಳು ಮಧ್ವಾಚಾರ್ಯ ಮುಂದೆ ಹೇಳ್ರಿ, ಹನುಮಪ್ಪನ ಹತ್ರ ಕೂತ್ಕೊಂಡು ಹೇಳ್ರಿ, ನೋಡಪ್ಪ ಇಷ್ಟೆಲ್ಲ ಅದ, ನೀ ಅನುಗ್ರಹ ಮಾಡು ಅಂತ ಕೇಳ್ಕೊ. ಯಾಕೆ? ಹನುಮಂತ ಈ ವಾಯುದೇವರು ನಮಗೆ ಪ್ರತಿಯೊಂದು ನಮ್ಮ ಕ್ರಿಯೆಗೆ ಸಾಕ್ಷಿಯಾಗಿದ್ದಾರೆ. ಅವ್ರಿಗೆ ಗೊತ್ತಿದೆ. ಜನರು ತಪ್ಪು ತಿಳ್ಕೊಂಡಿರ್ಬೋದು, ಆದರೆ ಪರಮಾತ್ಮ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಿಲ್ಲ. ಪರಮಾತ್ಮ ನಮಗೆ ಸರಿಯಾಗಿರ್ತಕ್ಕಂಥ ರೀತಿಯಲ್ಲಿ ನಮಗೆ ಮಾರ್ಗದರ್ಶಕನಾಗಿದ್ದಾನೆ. ಆದ್ದರಿಂದಲೇ ಭಗವಂತನಿಗೆ ಸಾಕ್ಷಿ ಅಂತ ತಿಳ್ಕೊಂಡಂಥ ಹೆಸರು. ಇಂಥ ಸಾಕ್ಷಿಯಾದ ಪರಮಾತ್ಮ ಅನೇಕ ಮಾರ್ಗದಿಂದ ನನ್ನನ್ನು ಕರೆದುಕೊಳ್ತಾನೆ. ಆನಂತರ ನನಗೆ ಆಪ್ತನಾಗಿದ್ದಾನೆ. ಇನತಮಂ ನನ್ನ ಸ್ವಾಮಿಯಾಗಿದ್ದಾನೆ. ಅಷ್ಟೇ ಅಲ್ಲ, ಶ್ರೇಷ್ಠ ಮಿತ್ರನಾಗಿದ್ದಾನೆ ಅಂತನ್ನು ಹೇಳುವ ಈ ಮಂತ್ರ ಬಹಳ ಅದ್ಭುತವಾದ ಮಂತ್ರ. ಸ್ತುಷೇಯಂ ಪುರುವರ್ಪ ಸಮೃದ್ಧಂ ನದಂ ಓದತೀನಾಂ ಇನತಮಂ ಆಪ್ತ್ಯಂ ಆಪ್ತ್ಯಾನಾಂ ನದಂ ಯೋ ಯುವತೀನೋಂ. ಸಾಕ್ಷಿಣೇ ನಮಃ. 16ನೇ ಪರಮಾತ್ಮನ ಹೆಸರು ಕ್ಷೇತ್ರಜ್ಞಾಯ ನಮಃ. ಕ್ಷೇತ್ರಜ್ಞ
ಮೊದಲೇನು ಹೇಳಿದರು? ಆರಂಭದಲ್ಲಿ ಪುರುಷ ನಿಮ್ಮ ಇಚ್ಛೆ ಪೂರ್ತಿ ಮಾಡ್ತಾನೆ. ಆನಂತರ ಹೇಳಿದ್ರು ಸಾಕ್ಷಿ ಇಚ್ಛೆ ಪೂರ್ತಿ ಮಾಡ್ತಾನೆ ಅಂತ ಸುಮ್ಮನೆ ಕೂತ್ರೆ ಮಾಡೋದಿಲ್ಲ, ನೀವು ಪ್ರಯತ್ನಶೀಲರಾಗಬೇಕು, ನಿಮ್ಮ ಪ್ರತಿಯೊಂದಕ್ಕೂ ಅವನು ಸಾಕ್ಷಿಯಾಗಿದ್ದಾನೆ ಅಂತೇಳಿ. ಆದರೂ ಯಾರೊಬ್ಬರು ಕೇಳಿದ್ರು, ಸಂಶಯ ಬರ್ತದೆ, ಏನ್ರಿ ಪರಮಾತ್ಮ ನಮ್ಮನ್ನು ಸರಿಯಾಗಿ ತಿಳ್ಕೊಂಡನೇನ್ರಿ? ನಮ್ಮ ಈ ಜಗತ್ತಿನ ಬಗ್ಗೆ ಅವನು ಗೊತ್ತದೇನು? ಅನಂತ ಜೀವರಾಶಿಗಳು ಅವರನ್ನೇ ತಿಳ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಅವನು ಅನಂತ, ದೇವರು ಅನಂತ, ಇಬ್ಬರು ಸೇಮ್. ನಾವು ಅವನನ್ನು ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತಂದಮೇಲೆ ಅವನು ನಮ್ಮನ್ನು ಯಾಕೆ ತಿಳ್ಕೊಳ್ತಾನೆ ಅಂತನ್ನುವ ನಮ್ಮ ಹುಚ್ಚು ಪ್ರಶ್ನೆಗೂ ಕೂಡ ವಿಷ್ಣು ಸಹಸ್ರನಾಮ ಉತ್ತರ ಕೊಡ್ತಾರೆ. ಕ್ಷೇತ್ರಜ್ಞಾಯ ನಮಃ. ಮುಕ್ತಾನಾಂ ಪರಮಾಗತಿ ಅವ್ಯಯ ಪುರುಡ ಸಾಕ್ಷಿ ಕ್ಷೇತ್ರಜ್ಞ. ಕ್ಷೇತ್ರಜ್ಞ ಅಂತಂದ್ರೆ ಏನು? ಭಗವದ್ಗೀತೆಯಲ್ಲಿ, ಭಾಗವತದಲ್ಲಿ ಬರ್ತದೆ. ಸಂಪೂರ್ಣ ಜಗತ್ತನ್ನು, ಸಂಪೂರ್ಣ ಜಡ ಜೀವನನ್ನು, ಅವರಲ್ಲಿರ್ತಕ್ಕಂಥ ಅಣುರೂಪವಾಗಿರ್ತಕ್ಕಂಥ ವಿಚಾರವನ್ನು ನಾನು ತಿಳಿದುಕೊಂಡಿದ್ದೇನೆ ಅಂತ ತಿಳ್ಕೊಂಡು ಅಂತ ಹೇಳ್ತಾನೆ ಪರಮಾತ್ಮ. ಆದ್ದರಿಂದ ಭಗವದ್ಗೀತೆಯಲ್ಲಿ ಪರಮಾತ್ಮ ಸ್ಪಷ್ಟವಾಗಿ ಹೇಳ್ತಾನೆ, ಮೊದಲನೇ ಶ್ಲೋಕ, ಇದಂ ಶರೀರಂ ಕೌಂತೇಯ ಕ್ಷೇತ್ರಮಿತ್ಯಭಿಧೀಯತೆ. ಇದಂ ಶರೀರಂ ಕೌಂತೇಯ. ಅರ್ಜುನ, ಈ ಶರೀರ, ಎಲ್ಲರೂ ಅರ್ಥ ಮಾಡಿದರು, ಅರ್ಜುನನ ಶರೀರ. ಈ ಶರೀರವನ್ನು ತಿಳಿದುಕೊಂಡಿರ್ತಕ್ಕಂಥ ವ್ಯಕ್ತಿ ಕ್ಷೇತ್ರಜ್ಞ, ಸರ್ವಜ್ಞ. ಈ ಶರೀರವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಂಥವು ವಿಜ್ಞಾನಿಗಳು, ಡಾಕ್ಟರ್. ಆಚಾರ್ಯ ಕೇಳ್ತಾರೆ, ಇದಂ ಶರೀರಂ ಅಂತ ಹೇಳುವಾಗ ಪರಮಾತ್ಮ ಇದಂ ತ್ವದೀಯ ಶರೀರಂ ಅಂತಕೊಂಡು ಹೇಳಿ ನಾನು ಇಲ್ಲ. ಇದಂ ಅಂತಂದಾಗ ಎದುರಿಗಿರ್ತಕ್ಕಂಥ ಎಲ್ಲ, ಭೂಮಿರಾಪೋ ನಲೋ ವಾಯು ಖಮ್ಮನೋ ಬುದ್ಧಿರೇವಚ, 24 ತತ್ವಗಳು. ಇದಕ್ಕೆ ಕ್ಷೇತ್ರ ಅಂತ ತಿಳ್ಕೊಂಡು ಕರೀತಾರೆ. ಇದಂ ಶರೀರಂ ಕೌಂತೇಯ ಕ್ಷೇತ್ರಮಿತ್ಯಭಿಧೀಯತೆ. ಆನಂತರ ಏನಿದೆ ಶ್ಲೋಕದಲ್ಲಿ, ಏತದ್ಯೋ ವೇತ್ತಿ ತಂ ಪ್ರಾಹು. ಇದನ್ನು ಚೆನ್ನಾಗಿ ಅವನು ಅರ್ಥ ಮಾಡಿಕೊಳ್ತಾನೆ. ತಂ ಪ್ರಾಹು ಕ್ಷೇತ್ರಜ್ಞಂ. ಆ ಪರಮಾತ್ಮನನ್ನು ತಿಳಿದುಕೊಂಡವರು ಅಂಥ ವ್ಯಕ್ತಿಗೆ ಕ್ಷೇತ್ರಜ್ಞ ಅಂತ ಕರೀತಾರೆ ಅಂತ ಹೇಳಿ ಪರಮಾತ್ಮ ಮುಂದಿನ ಶ್ಲೋಕದಲ್ಲಿ ಹೇಳ್ತಾನೆ, ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ. ಈ ಕ್ಷೇತ್ರಜ್ಞ ನೀವು ಯಾರೂ ಅಲ್ಲ, ನಾನು. ಸಂಪೂರ್ಣ ಜಗತ್ತು, ಸಂಪೂರ್ಣ ಚೇತನ ಅಚೇತನ ಎಲ್ಲ ಏನಿದೆ, ಎಲ್ಲರ ಸ್ವರೂಪವನ್ನು ನಾನು ಚೆನ್ನಾಗಿ ಬಲ್ಲೆ. ದೇವರು ಅನಂತ ಜೀವರ ವಿಷಯದಲ್ಲಿ ಜ್ಞಾನದೇನ್ರಿ ಅಂತ ನೀವು ಪ್ರಶ್ನೆ ಮಾಡಿದ್ರಲ್ಲ, ಅದ ಇದೆ. ಅದ ಅಂತನೂ ಉತ್ತರ ಕರ್ನಾಟಕ ಪರ ಇದೆ, ವ್ಯವಹಾರ ಕನ್ನಡ. ಪರಮಾತ್ಮನಿಗೆ ಎಲ್ಲರ ಜ್ಞಾನ ಇದೆ. ಎಲ್ಲರಂತಂದ್ರೆ ಹೇಗೆ? ಇದೊಂದು ದೊಡ್ಡ ವಿಷಯ. ಕ್ಷೇತ್ರಜ್ಞ ವಿಚಾರ ಎಲ್ಲ ಉಳಿದ ವ್ಯಾಖ್ಯಾನಕಾರರು
ಕ್ಷೇತ್ರ ಪರಮಾತ್ಮ, ನಾನು ಕ್ಷೇತ್ರವನ್ನು ತಿಳ್ಕೊಂಡು ಕ್ಷೇತ್ರಜ್ಞ, ಜೀವ ಬ್ರಹ್ಮ ಐಕ್ಯ, ಏನೇನೋ 20 ಹೇಳಲಿಕ್ಕೆ ತಲೆ ಕೆಡಿಸ್ಕೊಳ್ತಾರೆ. ಪರಮಾತ್ಮ ಹೇಳ್ತಾನೆ, ಈ ಜಗತ್ತಿನ ಅನಂತ ಜೀವರಾಶಿಗಳಿಂದ ಕೂಡಿದ ಅನಂತ ಅವ್ಯಾಕೃತಾಕಾಶವನ್ನು ಮೀರಿ ವ್ಯಾಪ್ತವಾದ ಈ ಜಗತ್ತನ್ನು ಅನಂತ ಗುಣಗಳಿಂದ ಯುಕ್ತನಾದ ನಾನು ಮಾತ್ರ ತಿಳಿದುಕೊಂಡಿದ್ದೇನೆ ಹೊರತು ನನ್ನ ಅನುಗ್ರಹದಿಂದ ಲಕ್ಷ್ಮೀದೇವಿ ತಿಳಿದುಕೊಂಡಿದ್ದಾಳೆ ನನ್ನನ್ನು ಬಿಟ್ಟು ಅಂತನ್ನೋದನ್ನು ಹೇಳ್ತಾನೆ. ಈ ವಿಚಾರವನ್ನು ಬೃಹತಿ ಸಹಸ್ರ ಮಂತ್ರ 16ನೇ ಮಂತ್ರ ಎಷ್ಟು ಚೆಂದ ಹೇಳ್ಕೊಡ್ತದೆ ನೋಡಿಕೊಳ್ಳಿ. ಆದರ್ಶತೆ ಶವಸ ಸಪ್ತದಾನೂನ್ ಪತಿಂ ವೋ ಅಜ್ಞಾನಾಂ ಪ್ರಸಾಕ್ಷತೆ ಪ್ರತಿಮಾನಾನಿ ಭೂರಿ ಧೇನೂನಾಮಿಷುಧ್ಯಸಿ ಓಂ. ಎಂಥ ಅದ್ಭುತ ಮಂತ್ರ ಅಲ್ರಿ ಆಚಾರ್ಯ, ಪ್ರತಿಯೊಂದಕ್ಕೆ ಅದ್ಭುತ ಅಂತಂದ್ರೆ ಹೌದು, ಪರಮಾತ್ಮನೇ ಅದ್ಭುತ. ಆಶ್ಚರ್ಯವತ್ ಪಶ್ಯತಿ ಕಶ್ಚಿದಯನಂ, ಅವನ ಪ್ರತಿಯೊಂದು ಮಹಿಮೆಯೂ ಕೂಡ ಅದ್ಭುತ. ಹೇ ಭಗವನ್ ಪರಮಾತ್ಮ ಶವಾಸ, ಸಂಸ್ಕೃತದಲ್ಲಿ ಕನ್ನಡದಲ್ಲಿ ಶವ ಅಂತಕೊಂಡಂತಂದರೆ ಸತ್ತವರು ಅಂತ ಅರ್ಥ. ಸಂಸ್ಕೃತದಲ್ಲಿ ಶವಸ್ ಅಂತಕೊಂಡಂತಂದರೆ ಸುಖ, ಬಲ ಮತ್ತು ಜ್ಞಾನ. ಶವಾಸ ಪರಮಾತ್ಮ ಅನಂತ ಸುಖನಾದ್ದರಿಂದ ನೀನು, ಅನಂತ ಸರ್ವಜ್ಞನಾದ್ದರಿಂದ ನೀನು, ಅನಂತ ಬಲವುಳ್ಳನಾದ್ದರಿಂದ ನೀನು. ಸಪ್ತದಾನೂನ್ 7 ದಾನುಗಳನ್ನು, ದಾನು ಅಂತಂದರೆ ಲೋಕ ಅಂತ ಅರ್ಥ. ಪರಮಾತ್ಮ ನಿನ್ನ ಅದ್ಭುತ ಸರ್ವಜ್ಞತ್ವದಿಂದ ನೀನು 7 ಲೋಕ, ಭೂಲೋಕ, ಭುವರ್ಲೋಕ, ಸುವರ್ಲೋಕ, ಮಹರ್ಲೋಕ, ಜನೋಲೋಕ, ತಪೋಲೋಕ, ಸತ್ಯಲೋಕ, ಅತಲ, ವಿತಲ, ಸುತಲ, ತಲಾತಲ, ರಸಾತಲ, ಮಹಾತಲ, ಪಾತಾಳ, ಇದಲ್ಲದೆ ಬ್ರಹ್ಮಾಂಡ, ಅನಂತ ಕೋಟಿ ಬ್ರಹ್ಮಾಂಡ. ಇದನ್ನು ಆದರ್ಶ್ಯತೆ ಪ್ರತ್ಯಕ್ಷ ನೋಡ್ತಾ ಇದ್ದೆ. ನಮಗೆ ಗೋಡೆ ಆಚೆಗೆ ಏನಿದೆ ಗೊತ್ತಾಗೋದಿಲ್ಲ, ಎದುರಿಗಿದ್ದ ವ್ಯಕ್ತಿಯ ಮನಸ್ಸಿನೊಳಗೆ ಏನಿದೆ ಗೊತ್ತಾಗೋದಿಲ್ಲ. ಆಯ್ತು 45 ನಿಮಿಷ ಆಯಿತು, ಯಾವಾಗ ಆಚಾರ ಮುಗಿಸ್ತಾರೆ ಅಂತ ಶ್ರೋತೃಗಳು ಎದುರು ಕೂತ್ಕೊಂಡಿರ್ತಕ್ಕಂಥವ್ರ ಮನಸ್ಸಿನೊಳಗೆ ಏನಿದೆ ನನಗೇನು ಗೊತ್ತಾಗೋದಿಲ್ಲ. ಯಾವಾಗ ಮುಗಿಸ್ತಾರೆ ಅಂತ ಬೈತಾ ಇದ್ದಾರೋ ಅಥವಾ ಇನ್ನೂ ಸ್ವಲ್ಪ ಹೇಳಿ ಅಂತಂತ ಇದ್ದಾರೋ ಗೊತ್ತಿಲ್ಲ. ಆದರೆ ಪರಮಾತ್ಮ ಎಲ್ಲ ಪ್ರತ್ಯಕ್ಷ ನೋಡ್ತಾನೆ. ಅದಕ್ಕೆ ಅವ್ನು ಸಾಕ್ಷಿ ಅಂತಕೊಂಡು ಕರೆದ್ರು, ಆಗಲೇ ಗೊತ್ತಿದ್ದಿಲ್ಲ. ಅದನ್ನೇ ವಿಸ್ತಾರ ಮಾಡ್ತಾ ಇದ್ದಾರೆ. ಅಂದರೆ ಇಷ್ಟೇ ಅಲ್ಲ, ಇದು ಜಡಲೋಕ. ನಮ್ಮ ಚೇತನದಲ್ಲಿ ನಮಗೆ ಜ್ಞಾನವನ್ನು ಕೊಡೋದಕ್ಕೋಸ್ಕರ 7 ಶಾಸ್ತ್ರಗಳಿವೆ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ, ಇತಿಹಾಸ, ಪುರಾಣ, ಪಂಚರಾತ್ರ. ನಮಗೆ ಜ್ಞಾನ ಕೊಡುವ ಈ ಗ್ರಂಥಗಳ ರಹಸ್ಯವನ್ನೂ ಕೂಡ. ಅಷ್ಟೇ ಅಲ್ಲ, ನಮ್ಮ ಅನಾದಿ ಕರ್ಮವನ್ನು ಸಹಿತ, ನಮ್ಮ ಈಗಿನ ಪ್ರಯತ್ನವನ್ನು ಸಹಿತ ಪರಮಾತ್ಮ ಆದರ್ಶ್ಯತೆ ಡೈರೆಕ್ಟಾಗಿ ನೋಡ್ತಾ ಇದೆ, ನಾಟ್ ಇಂಡೈರೆಕ್ಟ್. ನಮಗೆ ಮೊಬೈಲು ಮತ್ತು ಏನು ಹೇಳ್ತಾರಲ್ಲ ಗೂಗಲ್ ಪಿಗಲಿಂದ ಬೇಕಾಗಿಲ್ಲ ಅವನಿಗೆ. ಆ ಸಂಪೂರ್ಣವಾಗಿ ಪರಿಪೂರ್ಣವಾಗಿ ದರ್ಶ್ಯತೆ ಕಣ್ಣಿನಿಂದ ಸ್ಪಷ್ಟವಾಗಿ ನೋಡ್ತಾ ಇದ್ದಾನೆ. ಎಂಥ ಅದ್ಭುತ ಮಾತನ್ನು ಹೇಳ್ತಾ ಇದೆಯಲ್ಲ. ಶವಸ ಸಪ್ತದಾನೂನ್ ಆದರ್ಶತೆ. ಯಾಕೆ
ಪತಿಂ ಅಜ್ಞಾನಂ, ಸಕಲ ವೇದಗಳನ್ನು ಬಲ್ಲ, ವೇದಗಳನ್ನು ತದನುಕ್ತ ಭಾರತೋಕ್ತ ತದನುಕ್ತ ಎಲ್ಲವನ್ನು ಪರಮಾತ್ಮ ಅನುಗ್ರಹದಿಂದ ಬಲ್ಲ ಅಜ್ಞಾನಂ ಪತಿಂ, ಆ ವೇದಗಳಿಗೆ ಸ್ವಾಮಿಯಾಗಿರ್ತಕ್ಕಂಥ ನದಂ ವಾಯುದೇವರು ಇವನ ಸೇವಕರಾಗಿದ್ದಾರೆ. ತಿಳಿದುಕೊಂಡವರೇ ಅವನೆದುರಿಗೆ ಪರಮಾತ್ಮ ಇನ್ನೂ ತಿಳಿಸುವಂತ ಇದ್ದಾರೆ. ಅಂದರೆ ಪರಮಾತ್ಮನ ಸರ್ವಜ್ಞತೆ ಎಷ್ಟಿರಬೇಕು ನೋಡಿಕೊಳ್ಳಿ. ಅಷ್ಟೇ ಅಲ್ಲ, ಇಲ್ಲಿ ಇದ್ದಾನೆ ಪರಮಾತ್ಮ, ಇದ್ದಾನೆ ಅಂತಕೊಂಡು ಎಲ್ಲಿದ್ದಾರೆ? ಪ್ರಮಾಣ ಏನದ? ಬಿಂಬಮೂರ್ತಿಯಾಗಿ ಒಳಗಿದ್ದಾನೆ ಅಂತ ಅನ್ನೋದಕ್ಕೋಸ್ಕರ ಪ್ರಮಾಣ ಏನಿದೆ? ಭರತಿ ಶಾಸ್ತ್ರ ಹೇಳ್ತದೆ, ಅಪೌರುಷೇಯ ಮಂತ್ರ ಹೇಳ್ತದೆ, ಭೂರುಣಿ ಪ್ರತಿಮಾನಾನಿ ಪ್ರಸಾಕ್ಷತೆ ಪ್ರತಿಮಾನಾನಿ ಭೂರಿ, ಭೂರಿ ಪ್ರತಿಮಾನಾನಿ. ಅನಂತ ರೂಪಂ ರೂಪಂ ಪ್ರತಿರೂಪೋ ಬಭುವ. ಎಷ್ಟು ಜೀವರಿದ್ದಾರೆ ಅಷ್ಟು ಬಿಂಬರೂಪಿಯಾಗಿ ಪರಮಾತ್ಮ ಇದ್ದಾನೆ. ಸರ್ವರ ಅಂತರ್ಗತನಾಗಿದ್ದಾನೆ. ಇಂಥ ಪರಮಾತ್ಮ ಪ್ರಸಾಕ್ಷತೆ ಅಂದರೆ ಆದರ್ಶತೆ ಅಂತ ಅರ್ಥ. ಸಾಕ್ಷಿ ರೂಪನಾಗಿದ್ದಾನೆ, ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾನೆ. ಇಂಥ ಪರಮಾತ್ಮ ಸಾಕ್ಷಿಯಾಗಿದ್ದಾನೆ. ಆದ್ದರಿಂದಾಗಿ ಭಗವಂತನ ವಿಷಯದಲ್ಲಿ, ಭಗವಂತನ ಸರ್ವಜ್ಞತ್ವದ ವಿಷಯದಲ್ಲಿ, ಭಗವಂತನ ಸರ್ವೋತ್ತಮತ್ವದ ವಿಷಯದಲ್ಲಿ, ಭಗವಂತನ ಅನಂತ ಸುಖರೂಪ ಅನಂತ ಗುಣಗಳ ವಿಷಯದಲ್ಲಿ ಸ್ವಲ್ಪವೂ ಸಂಶಯ ಪಡಬೇಡಿ. ಯಾಕೆ? ತನ್ನನ್ನು ಸಹಿತ ಎಲ್ಲರನ್ನೂ ಚೆನ್ನಾಗಿ ತಿಳಿದುಕೊಂಡು ಇವನೊಬ್ಬನೇ. ಲಕ್ಷ್ಮೀದೇವಿ ಎಲ್ಲ ತಿಳ್ಕೊಂಡಿದ್ದಾಳೆ ಭಗವಂತನ ಬಿಟ್ಟು. ವಾಯುದೇವರು ಎಲ್ಲವನ್ನೂ ತಿಳ್ಕೊಂಡಿದ್ದಾರೆ ಭಗವಂತ ಲಕ್ಷ್ಮೀದೇವಿಯನ್ನು ಬಿಟ್ಟು. ಆದ್ದರಿಂದಾಗಿ ಈ ಕ್ಷೇತ್ರಜ್ಞನಾದ್ದರಿಂದಾಗಿ ಪರಮಾತ್ಮ ಸರ್ವಜ್ಞನಾದ್ದರಿಂದಾಗಿ, ಸರ್ವಜ್ಞ ಪರಮಾತ್ಮ ನಾವು ಬಾಲ್ಯದಿಂದ ತಿಳಿದುಕೊಂಡಿದ್ದೇವೆ, ಇಲ್ಲ ಬಾಯ್ಪಾಠ ಮಾಡಿದ್ದೇವೆ, ತಿಳ್ಕೊಂಡಿಲ್ಲ. ಏಕಾದಶಿ ರೂಮ್ ಬಾಗಿಲ ಬಂದ್ ಮಾಡಿ ಅವಲಕ್ಕಿ ತಿನ್ನುವಾಗ ದೇವ್ರನ್ನ ನೋಡ್ತಾ ಇದ್ದಾನೆ ಅಂತ ನಿಮಗೆ ನೆನಪೆ ಬಂತ? ಸುಳ್ಳು ಹೇಳುವಾಗ ದೇವರಿದ್ದಾನೆ, ನನ್ನನ್ನು ನೋಡ್ತಾ ಇದ್ದಾನೆ ಅಂತ ನೆನಪಿಗೆ ಬಂತ? ಗಂಡನ ಮುಂದೆ ಸುಳ್ಳು ಹೇಳುವಾಗ, ಹೆಂಡತಿ ಮುಂದೆ ಸುಳ್ಳು ಹೇಳುವಾಗ, ತಂದೆ ತಾಯಿ ಮುಂದೆ ಸುಳ್ಳು ಹೇಳುವಾಗ, ಗುರುಗಳ ಎದುರು ಸುಳ್ಳು ಹೇಳುವಾಗ ಪರಮಾತ್ಮ ಸರ್ವಜ್ಞ, ಕ್ಷೇತ್ರಜ್ಞ, ಸಾಕ್ಷಿ ನೆನಪಿಗೆ ಬಂತ? ನಾವು ಕೇವಲ ತಿಳಿದುಕೊಂಡಿದ್ದೇವೆ, ಅನುಭವಿಸ್ತಾ ಇಲ್ಲ. ಇದೇ ನಮಗೂ ಜ್ಞಾನಿಗಳಿಗೂ ಅಂತರ. ನಮಗೆ ಇನ್ಫಾರ್ಮೇಷನ್ ಇದೆ, ಆದರೆ ಅದರದ ಚಿಂತನೆ ಇಲ್ಲ. ಇದನ್ನು ಅರ್ಥ ಮಾಡಿಕೊಳ್ಬೇಕು. ಆದ್ದರಿಂದಾಗಿ ಬಿ ಅಲರ್ಟ್. ಪ್ರತಿಯೊಂದು ಕಾರ್ಯದಲ್ಲಿಯೂ ದೇವರನ್ನು ಕಾಣು. ವ್ಯಾಸರಾಯರು ಎಲ್ಲ ಶಿಷ್ಯರಿಗೆ ಬಾಳೆಹಣ್ಣು ಕೊಟ್ಟರು. 2 ಏಕಾದಶಿ ಬಂದಿತ್ತು. ನಾವು ಯಾರಿಗೆ ಶ್ರಮ ಆಗಿದೆ ಹೋಗಿ ಹಣ್ಣು ತಿನ್ನಿರಿ, ಅವ್ರು ಪರೀಕ್ಷೆ ಮಾಡಬೇಕಾಗಿತ್ತು ಅಷ್ಟೇ ಅವರಿಗೆ. ಆದರೆ ಮಠದ ವಿದ್ಯಾರ್ಥಿಗಳು ಏಕಾದಶಿ ದಿವಸ ತಿಂತಾರೆ. ಆದ್ದರಿಂದಾಗಿ ಮಠದ ಹೆಸರು ಕೆಡುತ್ತದೆ. ಏಕೆ? ನಾವೇ ಉಪದೇಶ ಮಾಡ್ತಕ್ಕಂಥವ್ರು. ಏನು ನಿಮ್ಮ ಕರುಣಾದ ಮೇಲೆ ಕೊಟ್ಟಿದ್ದೀನಿ, ಯಾರೂ ಇಲ್ಲದ ಜಾಗಕ್ಕೆ ಹೋಗಿ ತಿನ್ಬರ್ರಿ ಅಂತ ಹೇಳಿದರು. ಕೆಲವರು ಗಿಡದ ಮೇಲೆ ಯಾರು ಕೂತ್ಕೊಂಡು ತಿಂದರು. ಆ ತಪ್ಪಲದಿಂದ ಯಾರು ಕಾಣಿಸಂಗಿಲ್ಲ ಅಂತ ಹೇಳಿ
ಕೆಲವರು ರೂಮ್ನಾಗ ಬಾಗಿಲು ಹಾಕೊಂಡು ತಿಂದರು, ಕೆಲವರು ಮಂಚದ ಕೆಳಗೆ ಹೋಗಿ ತಿಂದರು, ಕೆಲವರು ಬಡ ಬಾಯಲ್ಲಿ ಹಾಕೊಂಡು ಮುಳುಗಿ ಅಲ್ಲಿ ತಿಂದರು, ಕೆಲವರು ಮುಖದ ಮೇಲೆ ಬಟ್ಟೆ ಹಾಕೊಂಡು ತಿಂದರು. ಕನಕದಾಸರು ಮಾತ್ರ ವಾಪಸ್ ತಂದು ಕೊಟ್ಟರು. ಯಾಕೋ ಕನಕ ತಿನ್ನಲಿಲ್ಲ? ನೀವು ಹೇಳಿದ್ರಿ ಯಾರೂ ಇಲ್ಲ ಜಾಗಕ್ಕೆ ಹೋಗಿ ತಿಂದು ಬಾ ಅಂತ ತಿಳ್ಕೊಂಡು ಅಂಥೇಳಿ. ದೇವರು ಇಲ್ಲದ, ದೇವರು ನೋಡದ, ದೇವರಿಗೆ ಗೊತ್ತಾಗದ ಯಾವುದೂ ಇಲ್ಲ ಸ್ವಾಮಿ. ಅವನು ಸಾಕ್ಷಿ, ಅವನು ಕ್ಷೇತ್ರಜ್ಞ ಸ್ವಾಮಿ. ಆದ್ದರಿಂದಾಗಿ ನಿಮ್ಮ ಹಣ್ಣು ವಾಪಸ್ ತೊಗೊಳ್ರಿ ಅಂತ ತಗೊಂಡು ವಾಪಸ್ ಕೊಟ್ಬಿಟ್ಟು. ಇವರು ಜ್ಞಾನಿಗಳು. ನಮಗೆ ಏಕಾದಶಿ ತಿನ್ನಬಾರ್ದು ಇಷ್ಟೇ ಗೊತ್ತಿದೆ. ಯಾರಿಲ್ಲದ ಸ್ಥಳ ಅಂತಂದ್ರೆ ಗೊತ್ತಿದೆ ನಮಗೆ. ನನ್ನ ರೂಮ್ನಾಗ ಕೂತ್ಕೊಂಡು ಬಾಗಿಲು ಹಾಕೊಂಡು ತಿಂತೀನಿ. ನಾವು ಯಾವಾಗಲೂ ತಪ್ಪು ಮಾಡೋದು 4 ಮಂದಿ ಇದ್ದಾಗಲ್ಲ, ಒಬ್ಬೊಬ್ಬರೇ ಇದ್ದಾಗ. ಆಗ ಎಂಪ್ಟಿ ಮೈಂಡ್ ಈಸ್ ಡೆವಿಲ್ಸ್ ವರ್ಕ್ಶಾಪ್ ಆಗಿರ್ತದೆ. ಆದರೆ ಪರಮಾತ್ಮ ಆದರ್ಶತೆ, ಪ್ರಸಾಕ್ಷತೆ, ನೋಡ್ತಾನೆ, ಪ್ರತಿಯೊಂದಕ್ಕೂ ಸಾಕ್ಷಿಯೂ ಆಗಿದ್ದಾನೆ. ಆದ್ದರಿಂದಾಗಿ ಭಗವಂತನಿಗೆ ಕ್ಷೇತ್ರಜ್ಞ ಅಂತ ತಿಳ್ಕೊಂಡಂತ ಹೆಸರು. ಸರಿ, 15 ನಿಮಿಷಕ್ಕೆ ಒಂದು ಮಂತ್ರ ಹೇಳಬೇಕು ಅಂತ ಇಟ್ಕೊಂಡು ಒಮ್ಮೊಮ್ಮೆ ಹೆಚ್ಚಾಗ್ತದೆ. ಈಗಾಗಲೇ ಸಮಯ ಮುಗಿಲಿಕ್ಕೆ ಬಂದದ್ದರಿಂದಾಗಿ ಇವತ್ತು ನಾವು ತಿಳಿದುಕೊಂಡದ್ದನ್ನು ಮನನ ಮಾಡೋಣ. ಪರಮಾತ್ಮ ನಮ್ಮ ಸಕಲ ಇಚ್ಛೆಗಳನ್ನು ಪೂರೈಸುವ, ನಮ್ಮ ಅಭೀಷ್ಟಗಳನ್ನು ಪೂರ್ಣ ಮಾಡ್ತಾನೆ. ಆದ್ದರಿಂದಾಗಿ ಅವನಿಗೆ ಪುರುಷ ಅಂತ ತಿಳ್ಕೊಂಡಂತೇಳಿ ಹೆಸರು. ಅದನ್ನು ತಿಳಿಸುವ ಮಂತ್ರ ಚೋದಯಾಮಿತ ಆಯುಧಾವಚೋಭಿ ಪತಿಂ ಓ ಅಜ್ಞಾನಾಂ ಸಂತೇಶಾಮಿ ಬ್ರಹ್ಮಣ ವಯಾಂಸಿ ಧೇನೂನಾಂ ವಿಶುದ್ಧಸೆ. ಆದರೆ ಪರಮಾತ್ಮ ನಮ್ಮ ಪ್ರತಿಯೊಂದು ಕ್ರಿಯೆಗೂ ಸಾಕ್ಷಿಯಾಗಿದ್ದ. ತಪ್ಪು ಮಾಡಿದರೆ ಶಿಕ್ಷೆ ಕೊಡ್ತಾನೆ. ಕೆಲವು ಸಲ ಕ್ಷಮಿಸ್ತಾನೆ. ಕ್ಷಮಿಸುವಂಥ ಯೋಗ್ಯ ನಮ್ಮ ತಪ್ಪುಗಳಿದ್ದರೆ, ಇಲ್ಲದೆ ತಪ್ಪದೇ ಶಿಕ್ಷೆ ಕೊಡ್ತಾನೆ. ಆದ್ದರಿಂದಾಗಿ ಇಚ್ಛಾಪೂರ್ತಿ ಮಾಡ್ತಾನೆ ಅಂತೇಳಿ ಬಿಂದಾಸ್ ಆಗಿರಬೇಡಿ. ಆ ಭಗವಂತನನ್ನು ನಿಮ್ಮ ಅವಿಜ್ಞಾತ ಸಖ ಅಂತ ತಿಳ್ಕೊಳ್ರಿ, ನಿಮ್ಮ ಆಪ್ತ ಅಂತ ತಿಳ್ಕೊಳ್ರಿ, ನಿಮ್ಮವನು ಅಂತ ತಿಳ್ಕೊಳ್ರಿ. ಅವನ ಮುಂದೆ ನಿಮ್ಮ ಎಲ್ಲ ಸುಖ ದುಃಖಗಳನ್ನು ಹೇಳ್ಕೊಳ್ರಿ. ನಿಮ್ಮ ಕಡೆಯಿಂದ ನಿನ್ನ ನೆನೆಸೋದು ಆಗೋಲ್ತು ಅಂತಕೊಂಡು ಅದನ್ನೂ ಅವನ ಮುಂದೆ ಹೇಳ್ಕೊಳ್ರಿ. ಮನಸ್ಸು ಏಕಾಗ್ರವಾಗೋಲ್ತು ಅಂತ ಹೇಳ್ಕೊಳ್ರಿ. ನೋಡಿರಿ, ನಿಮಗೆ ಪರಿಣಾಮ ಒಂದು ದಿವಸ ಸಿಗಂಗಿಲ್ಲ. ಕ್ರಮವಾಗಿ ನಿಮ್ಮ ಚಿಂತನೆಯಲ್ಲಿ ಏನು ಒಂದು ವಿಶಿಷ್ಟತೆ ಬರುತ್ತದೆ ಅದನ್ನು ಪರೀಕ್ಷೆ ಮಾಡೋಣ. ನೀವು ಪರೀಕ್ಷೆ ಮಾಡೋಣ. ಆದರೆ ಸಂಶಯ ಬರ್ತದೆ. ಅನಂತ ಜೀವರಾಶಿಗಳು, ಅನಂತ ಗುಣ, ಇವೆಲ್ಲ ಪರಮಾತ್ಮನಿಗೆ ಹೆಂಗೆ ಗೊತ್ತಿದೆ? ಗೊತ್ತಿದ್ದರೆ ಶಾಂತವಾಗ್ತದಲ್ಲ? ಇಲ್ಲ. ಪರಮಾತ್ಮ ಕ್ಷೇತ್ರಜ್ಞನಾಗಿದ್ದಾನೆ. ಪರಮಾತ್ಮ ಸಾಕ್ಷಿ ಅಂತ ಹೇಳೋದಕ್ಕೋಸ್ಕರ ಇರುವ ಅದ್ಭುತವಾದ ಮಂತ್ರ ಸ್ತುಷೇಯಂ ಪುರುವರ್ಪ ಸಂರಭ್ವಂ ನದಮ್ಮ ಓದತೀನಾಂ ಇನತಮಂ ಆಪ್ತ್ಯಂ ಆಪ್ತ್ಯಾನಾಂ. ಎಲ್ಲರಿಗೂ ಪರಮ ಆಪ್ತ, ಪರಮ ಸ್ವಾಮಿ, ಪರಮ ಮಿತ್ರ ಸರ್ವವೂ ಇದ್ದಾನೆ ಅಂತಕೊಂಡು ವೇದ ಮಂತ್ರ ಹೇಳ್ತಾ ಇದೆ. ನದಂ ಓ ಯುವತೀನಾಂ. ಈ ಪರಮಾತ್ಮ ಸಕಲವನ್ನೂ ಬಲ್ಲವನು, ಕ್ಷೇತ್ರಜ್ಞ ಅನ್ನೋದನ್ನು ತಿಳಿಸುವುದಕ್ಕೋಸ್ಕರ ಆದರ್ಶತೆ ಶವಸಾ ಸಪ್ತದಾನೂನ್ ಪತಿಮ್ಮೋ ಅಜ್ಞಾನಾಂ ಪ್ರಸಾಕ್ಷತೆ ಪ್ರತಿಮಾನಾನಿ ಭೂರಿ ಪ್ರತಿಮಾನಾನಿ.
ಪರಮಾತ್ಮ ತನ್ನ ಪ್ರತಿಮಾನ ಆಗಿರ್ತಕ್ಕಂಥ ಪ್ರತಿಬಿಂಬರಾಗಿರ್ತಕ್ಕಂತಹ ಜೀವನನ್ನು ಸರಿಯಾಗಿ ಪ್ರಸಾಕ್ಷತೆ ತಿಳಿದುಕೊಂಡಿದ್ದಾನೆ, ಪ್ರತಿಯಾಗಿ ಅವನನ್ನು ನೋಡ್ತಾ ಇದ್ದಾನೆ. ಇದನ್ನು ನಾವು ನೆನಪಿಟ್ಕೊಳ್ಬೇಕು. ಉಳಿದ ವಿಷ್ಣು ಸಹಸ್ರನಾಮದ ಹೆಸರುಗಳ ಹಾಗೂ ಬೃಹತಿ ಸಹಸ್ರದ ಮಂತ್ರಗಳ ಅರ್ಥವನ್ನು ನಾಳಿನ ದಿವಸ ತಿಳಿದುಕೊಳ್ಳಕ್ಕೆ ಪ್ರಯತ್ನಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ. ಅಕ್ಷರೋ ಯೋಜರ ಸರ್ವದೇವಾಮೃತ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾಜಾಧಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲ ಖಂಡಮಂಡಲಂ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣಂ.